ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಡಿಸ್ಕಸ್ ಮಾಡೋ ಟಾಪಿಕ್ ಬಂದು ಸೆಕೆಂಡ್ PUC ಫಿಸಿಕ್ಸಿಂದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಸೊ ಸೆಕೆಂಡ್ ಚಾಪ್ಟರಿಂದ 90% ಒಂದು ನ್ಯೂಮರಿಕಲ್ ಬರುತ್ತೆ. ಆ್ಯಂಡ್ ಇಷ್ಟಕ್ಕೂ ಎಷ್ಟು ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು ಗೊತ್ತಾ? 3 ಅಷ್ಟೇ. 3 ಫಾರ್ಮುಲಾ, ಮ್ಯಾಕ್ಸಿಮಮ್ 4 ಅಂದ್ಕೊಳ್ಳೋಣ. 4 ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರೆ 5 ಮಾರ್ಕ್ಸ್, ಯಾರಿಗುಂಟು ಯಾರಿಗಿಲ್ಲ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ನಾವು ಮ್ಯಾಕ್ಸಿಮಮ್ ಈ ಚಾಪ್ಟರಲ್ಲಿ 5 ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತಂದರೆ ವಿ ನೀಡ್ ಟು ರಿಮೆಂಬರ್ ಓನ್ಲಿ 3 ಫಾರ್ಮುಲಾಸ್. ಇಫ್ ಇನ್ ಕೇಸ್ ಇಟ್ ಈಸ್ ರಿಕ್ವೈರ್ಡ್ +1 ಅಂದ್ಕೊಳ್ಳಿ, ವಿಚ್ ಇಸ್ ನಾಟ್ ರಿಲೇಟೆಡ್ ಟು ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಇನ್ ಜನರಲ್ ಫಾರ್ಮುಲಾ. ಡನ್. ಆ್ಯಂಡ್ ಕ್ವೆಶನ್ಸ್ ಕೂಡ ತುಂಬ ಸಿಂಪಲ್ಲಾಗಿ ಕೇಳ್ತಾರೆ. ಏನು ಡೇಟಾ ಕೂಡ ತುಂಬ ಕೊಡೋದಿಲ್ಲ. ಕ್ವೆಶನ್ ನೋಡೋಕ್ಕೆ ಲೆಂತಿ ಇರ್ಬೋದು, ಬಟ್ ಸಾಲ್ವ್ ಮಾಡಿದಾಗ ಒಂದು ಅರ್ಧ ಪೇಜಲ್ಲಿ ಆನ್ಸರ್ ಸಿಗುತ್ತೆ. ಸೆಕೆಂಡ್ ಥಿಂಗ್. ಥರ್ಡ್ ಏನು ಅಂತಂದರೆ, ಸೊ ಇವಾಗ ನ್ಯೂಮರಿಕಲ್ಸ್ ಮಾಡ್ತಿದ್ದೀನಲ್ಲ, ಕ್ಯಾಲ್ಕುಲೇಟರ್ಸ್ ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊ ಜೊತೆಗೆ ಆನ್ಸರ್ ಮಾಡ್ಕೊಂಡು ಬನ್ನಿ. ಡನ್. ಸೊ ಫಸ್ಟ್ ನೋಡಿ, ಮಾರ್ಚ್ 2014 ಯಾವ ಕ್ವೆಶನ್ ಕೇಳಿದಾರೋ ಸೇಮ್ ಕ್ವೆಶನ್ ಹ್ಯಾಸ್ ಬೀನ್ ಆಸ್ಡ್ ಜೂನ್ 2020, ಅಂದರೆ ಲಾಸ್ಟ್ ಇಯರ್ ಸಪ್ಲಿಮೆಂಟಿನಲ್ಲಿ ಕೇಳಿರೋದು ಸೇಮ್ ಕ್ವೆಶನ್ ಕೇಳಿದ್ದಾರೆ. ಅಂದರೆ ಮಾರ್ಚ್ 2014 ಏನು ಕೇಳಿದಾರೋ ಅದನ್ನೇ ಕೇಳಿದ್ದಾರೆ. ಸೊ ಇವಾಗ ನೋಡಿ, ಸೊ ಲೆಟ್ ಅಸ್ ರೀಡ್ ದ ಕ್ವೆಶನ್. ದ ಕ್ವೆಶನ್ ಸ್ಟೇಟ್ಸ್, ಇನ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಬಿಟ್ವೀನ್ ದ ಪ್ಲೇಟ್ಸ್. ಸೊ ಡೈಎಲೆಕ್ಟ್ರಿಕ್ ಮೀಡಿಯಮ್ ಏನು? ಏರ್, ಆಯಿತಾ? ಏರ್ ಬಿಟ್ವೀನ್ ದ ಪ್ಲೇಟ್ಸ್. ಈಚ್ ಪ್ಲೇಟ್ ಹ್ಯಾಸ್ ಅನ್ ಏರಿಯಾ. ಸೊ ಫಸ್ಟ್ ಬರ್ಕೊಂಬಿಡಿ, ಏನು ಕೊಟ್ಟಿದ್ದಾರೆ ಈಗ? ಏರಿಯಾ. ಸೊ ಈಚ್ ಪ್ಲೇಟ್ has an area is equal to 6 into 10 to the power of -3 meters square. So let us read the question further. And the distance between the plates. So ಈ ಎರಡು ಪ್ಲೇಟ್ ಮಧ್ಯ ಡಿಸ್ಟೆನ್ಸ್ ಎಷ್ಟಂತೆ? 3 millimeters. So D is equal to 3 millimeters. So how do you write 3 millimeters? 3 millimeters ಅಂದರೆ 3 into 10 to the power of -3 meters. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕ್ಯಾಲ್ಕುಲೇಟ್ ದಿ ಕೆಪಾಸಿಟೆನ್ಸ್. ಓಕೆ ಮಾಡೋಣ. ಇಫ್ ದಿಸ್ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಟು 100 ವೋಲ್ಟ್ ಸಪ್ಲೈ, ವಾಟ್ ಈಸ್ ದಿ ಚಾರ್ಜ್? ಡನ್. ಸೊ ಫಸ್ಟ್ ಏನು ಕೇಳ್ತಿದ್ದಾರೆ? ಕ್ಯಾಲ್ಕುಲೇಟ್ ದಿ ಕೆಪಾಸಿಟೆನ್ಸ್, ದೆನ್ ಕ್ಯಾಲ್ಕುಲೇಟ್ ದಿ ಚಾರ್ಜ್ ಪ್ರೊವೈಡೆಡ್ ವೆನ್ ದಿಸ್ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಟು ಅ ಸಪ್ಲೈ ಆಫ್ ಹೌ ಮಚ್? 100 volts. ಸೊ ನಮಗೆ ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಗಿವೆನ್ ಬೈ ಎ ಸಿಂಪಲ್ ಫಾರ್ಮುಲಾ. ದ ಫಾರ್ಮುಲಾ ಈಸ್ ವಾಟ್? C is equal to epsilon naught A divided by D. ಇಷ್ಟೇ ತಾನೆ? ಸೊ ದಿಸ್ ಬಿಕಮ್ಸ್ ಯುವರ್ ಫಾರ್ಮುಲಾ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ದಿಸ್ ಚಾಪ್ಟರ್ ವೈಲ್ ಸಾಲ್ವಿಂಗ್ ದಿ ನ್ಯೂಮರಿಕಲ್ಸ್. C is equal to epsilon naught A by D. ಸಿ ಟೋಟಲಿ 14 ಕ್ವೆಶನ್ಸ್ ಇರಬೇಕು. ಏನಕ್ಕೆ 14 ಕ್ವೆಶನ್? 7 ಇಯರ್ಸ್ದು ಅಲ್ವಾ? 7 ಇಯರ್ಸ್ ಮೇಯ್ನು ಮತ್ತು ಸಪ್ಲಿ. ಸೊ 7 2 14. ಅದರಲ್ಲಿ ಫಸ್ಟ್ ಕ್ವೆಶನ್ ಸಾಲ್ವ್ ಮಾಡ್ತೀವಿ. ಫಸ್ಟ್ ಅಂದರೆ 2 ಆಗೋಯ್ತು, ಬಿಕಾಸ್ ವಾಟ್ ಎವರ್ ದ ಕ್ವೆಶನ್ ವಿಚ್ ವಾಸ್ ಆಸ್ಡ್ ಇನ್ 2014, ಸೇಮ್ ಕ್ವೆಶನ್ 2020 ರಿಪೀಟ್ ಮಾಡಿದ್ದಾರೆ ವಿತೌಟ್ ಚೇಂಜಿಂಗ್ ನಂಬರ್ಸ್ ಆಲ್ಸೋ. ಸೊ ಈಗ C is equal to epsilon naught A by D. ಸೊ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ ಪರ್ಮಿಟಿವಿಟಿ ಈಸ್ ಸೊ 8.85. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 8.85 ಇಂಟು 10 to the power of -12 ಇಂಟು ಏರಿಯಾ ಎಷ್ಟು ಕೊಟ್ಟಿದ್ದಾರೆ? 6 into 10 to the power of -3 whole divided by D. Distance is 3 millimeters. So 3 into 10 power -3. Now you can easily cancel out here. 10 power -3, 10 power -3 cancel ಆಗುತ್ತೆ. So 3 ones are 3 twos are. You are left with now. So make use of your calculators. Sarina. So 8.85 into 2 will get 8.85 into 2 17.7. 17.7 into 10 to the power of -12. What is the unit of capacitance? Farad. Maribedi. So unit has marks. So capacitance the unit, farad. Done. ಇಫ್ ಯು ವಿಶ್ ಯು ಕ್ಯಾನ್ ರೈಟ್ ಇಟ್ ಆಸ್ ಅ ಪಿಕೋ ಫ್ಯಾರೆಡ್. ರಿಸ್ಕ್ ಏನಕ್ಕೆ ತೊಗೋತೀರಾ? ಜಸ್ಟ್ ಆ ಯೂನಿಟ್ ಹಾಕ್ಬಿಟ್ಟು F ಅಂತ ಹಾಕ್ಬಿಟ್ಟು ಮುಗ್ದೋಯ್ತು. ಇಷ್ಟು ಮಾಡಿದ್ರೆ 2.5 ಮಾರ್ಕ್ಸ್ ಕೊಡ್ತಾರೆ. ಇಷ್ಟೇ ಅಲ್ವಾ ಫಸ್ಟ್ ಕ್ವೆಶನು? ಫೈಂಡ್ ಔಟ್ ದಿ ಕೆಪಾಸಿಟೆನ್ಸ್ ಆಫ್ ದಿ ಕೆಪಾಸಿಟರ್. ಎಸ್, ವಿ ಹ್ಯಾವ್ ಫೌಂಡ್ ಔಟ್. ಡನ್. ಲೆಟ್ಸ್ ರೀಡ್ ದಿ ಕ್ವೆಶನ್ ಫರ್ದರ್. ಸೊ ಕ್ಯಾಲ್ಕುಲೇಟ್ ದಿ ಕೆಪಾಸಿಟೆನ್ಸ್. ಎಸ್, ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. If this capacitor is connected to
100 volt supply. What is the charge on each plate? So ವೋಲ್ಟೇಜ್ಗೂ ಕೆಪಾಸಿಟೆನ್ಸ್ಗೂ ಚಾರ್ಜ್ಗೂ ಒಂದು ರಿಲೇಷನ್ ಇದೆ. ಐ ಆಲ್ವೇಸ್ ಟೆಲ್ ಸಿ ವಿ ರಾಮನ್ ಅಂತ ನೆನ್ಪಿಟ್ಕೊಳ್ಳಿ ಅಂತ, ಬಿಕಾಸ್ ಸರ್ ಸಿ ವಿ ರಾಮನ್, ಸಿ ವಿ ಹೀಗೆ ಇರುತ್ತೆ, ರಾಮನ್ ಪ್ಲೇಸಲ್ಲಿ ರೈಟ್ ವಾಟ್ ಕ್ಯೂ, ಅಂದರೆ ರಿಲೇಷನ್ ಇಸ್ ವಾಟ್ ಕ್ಯೂ ಇಸ್ ಈಕ್ವಲ್ ಟು ಸಿ ವಿ ವಿತೌಟ್ ಕಮಿಟಿಂಗ್ ಎನಿ ಎರರ್. ಎಕ್ಸಾಮಲ್ಲಿ ಎಲ್ಲ ನೆನಪಿರುತ್ತೆ, ಬಟ್ ವೆನ್ ವಿ ಗೋ ಟು ಅನ್ ಎಕ್ಸಾಮಿನೇಷನ್ ಹಾಲ್ ದೆರ್ ಆರ್ ಚಾನ್ಸಸ್ ಇದು ಕರೆಕ್ಟಾ ತಪ್ಪಾ ಅಂತ ಹೇಳೋದಕ್ಕೆ. ಸೊ ಈ ಥರ ಕೀವರ್ಡ್ಸ್ನ ನೆನ್ಪಿಟ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಸಿ ವಿ ರಾಮನ್ ಅಂತ ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ರಿಮೆಂಬರ್, ಓಕೆ ಸಿ ವಿ ಸ್ಟೇಸ್ ಆಲ್ವೇಸ್ ಟುಗೆದರ್, ಸಿ ವಿ ಒಟ್ಟಿಗೆ ಇರುತ್ತೆ ಅಂದರೆ ಕ್ಯೂ ಇಸ್ ಈಕ್ವಲ್ ಟು ಸಿ ವಿ. ನಾವು ವಿ ನೋ ಸಿ ದಟ್ ಈಸ್ 17.7 ಇಂಟು 10⁻⁻12 ಇಂಟು ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ 100. ಸೊ ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ 17.7 into 10⁻⁻10 coulombs. ಸಿಂಪಲ್, ಇಲ್ಲೇನೂ ಮಾಡಿಲ್ಲ ನಾನು. 100 ಕ್ಯಾನ್ ಬಿ ರಿಟರ್ನ್ ಆಸ್ 10 ಸ್ಕ್ವೇರ್. ಆವಾಗ 10⁻⁻12 ಮತ್ತು +2 ವಿಲ್ ಗಿವ್ ಯು 10⁻⁻10 ಆಗ್ಬೋದಾ? ಇಷ್ಟೇ ಮಾಡಿದ್ದೀನಿ, ಏನೂ ಮಾಡಲಿಲ್ಲ ಅಲ್ಲಿ. ಸೊ ಇಷ್ಟೇ ಈ ಪ್ರಾಬ್ಲಮ್, ಇನ್ನೇನೂ ಇಲ್ಲ. ಇಷ್ಟು ಮಾಡೋದಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ. ಸೊ ಸುಮ್ಮನೆ ಅನ್ನೆಸೆಸರಿಯಾಗಿ ಯಾವುದ್ಯಾವುದೋ ಬುಕ್ನ ರೆಫರ್ ಮಾಡಿ ಎಕ್ಸಾಮಲ್ಲಿ ಕೇಳದಿರೋ ಕ್ವಶನ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದಕ್ಕಿಂತ, ಐ ಆಮ್ ಟಾಕಿಂಗ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಪಿ ಯು ಬೋರ್ಡ್, ಅವ್ರು ಏನು ಕೇಳ್ತಾರೋ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಉತ್ತಮ. ಸೊ ದಟ್ ನಿಮಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಓಕೆ ಇಷ್ಟೇ ಅಲ್ವಾ ಕೇಳೋದು ಅಂತ, ಇನ್ನು ಅಷ್ಟೇ ಅಲ್ವಾ ಕೇಳಿರೋದು, ಕ್ಲಿಯರ್, ಡನ್. ಇಷ್ಟು ಮಾಡೋದಕ್ಕೆ 5 ಮಾರ್ಕ್ಸ್ ಕೊಡ್ತಾರಂತೆ, ಡನ್. ಸೊ ವಿಲ್ ಗೋ ಫಾರ್ ದಿ ಕ್ವೆಶನ್ ನಂಬರ್ 2. ಕ್ವೆಶನ್ ನಂಬರ್ 2 ಮಾಡೋಕ್ಕೆ ಮುಂಚೆ ನಾನು ಇದನ್ನು ಅನಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದು ಇಯರ್ ವೈಸ್ ತೊಗೊಂಡಿದ್ದೀನಲ್ವಾ. ಈ ಕ್ವೆಶನ್ ನಂಬರ್ 7 ಈಸ್ ಸಿಮಿಲರ್ ಟು ಕ್ವೆಶನ್ ನಂಬರ್ 1. ಸೊ ಫಸ್ಟ್ ಅದನ್ನು ಮುಗಿಸ್ಕೊಂಡು ಬಂದ್ಬಿಡೋಣ. ಅಂದರೆ ಸಿಮಿಲರ್ ಕ್ವೆಶನ್ಸ್ನ ಮುಗಿಸ್ದಂಗೆ ನಿಮಗೂ ಒಂದು ಪ್ರಾಕ್ಟೀಸ್ ಆಗುತ್ತೆ, ಫಾರ್ಮುಲಾಸ್ ಕೂಡ ಮೆಮೊರೈಸ್ ಆಗಿಬಿಡುತ್ತೆ, ಡನ್. ಸೊ ಕ್ವೆಶನ್ ನಂಬರ್ 7 ಈಸ್ ಸಿಮಿಲರ್ ಟು ಕ್ವೆಶನ್ ನಂಬರ್ 1. ನೋಡಿ, in a parallel plate capacitor, so I am reading question number 7. In a parallel plate capacitor with air between the plates, each plate has an area of, so each plate has an area of 8 into 10⁻⁻3 meters square. Area ಕೊಟ್ಟಿದ್ದಾರೆ. And distance between the plates, ಅಲ್ಲಿ 3 millimeters ಇತ್ತು, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ 2 millimeters. ಸೊ 2 millimeters ಅಂದರೆ 2 into 10⁻⁻3, ಡನ್, ಮೀಟರ್ಸ್. ಆಮೇಲೆ ಏನು ಕೊಟ್ಟಿದ್ದಾರೆ ಫರ್ದರ್, ಕ್ಯಾಲ್ಕುಲೇಟ್ ದಿ ಕೆಪಾಸಿಟೆನ್ಸ್. ಓಕೆ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಫ್ ದಿ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಟು 50 ವೋಲ್ಟ್. ನೋಡಿ, ಇದಕ್ಕಿಂತ ಈಸಿ ಯಾರು ಕೊಡ್ತಾರೆ? ಸೇಮ್ ಟು ಸೇಮ್ ಡೇಟಾ, ಓನ್ಲಿ ಥಿಂಗ್ ಈಸ್ ವಾಟ್ ದೇ ಆರ್ ಪ್ಲೇಯಿಂಗ್ ವಿತ್ ನಂಬರ್ಸ್ನ ಇಲ್ಲಿ ಅಲ್ಲಿ 100 ವೋಲ್ಟ್ ಇತ್ತು, ಇಲ್ಲಿ 50 ವೋಲ್ಟ್ ಕೊಟ್ಟಿದ್ದಾರೆ. ಅಲ್ಲಿ 3 millimeter ಇತ್ತು, ಇಲ್ಲಿ 2 millimeter ಕೊಟ್ಟಿದ್ದಾರೆ. ಅಲ್ಲಿ ಏರಿಯಾ ಬಂದು 6 ಇತ್ತು, ಇಲ್ಲಿ 8 ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್. ವಿ ನೋ ದಟ್ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಈಸ್ ಗಿವೆನ್ ಬೈ ε0A/d. ε0 ವ್ಯಾಲ್ಯೂನು ಅವರೇ ಕೊಡ್ತಾರೆ, ನೀವೇನು ಮೆಮೊರೈಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ಸೊ 8.85 ಇಂಟು 10⁻⁻12 ಇಂಟು ವಾಟ್ ಈಸ್ ದಿ ಏರಿಯಾ, 8 into 10⁻⁻3 whole divided by 2 into 10⁻⁻3, right? So 10⁻⁻3 10⁻⁻3 ಕ್ಯಾನ್ಸಲ್ ಆದರೆ c is equal to, so ಮಲ್ಟಿಪ್ಲೈ ಮಾಡಿ. ಸೊ ಇದು 2 1s 2 2s 2 4s ಕ್ಯಾನ್ಸಲ್ ಆಗಿಬಿಟ್ರೆ we are left with 8.854 into 4 will get 35.4 into 10⁻⁻12 farad. ಅಷ್ಟೇನಾ? ಸೇಮ್ ಕ್ವೆಶನ್, ಸೇಮ್ ಫಾರ್ಮುಲಾ ಅಲ್ವಾ? and it takes hardly 30 seconds to solve, not more than that if I am not wrong. So it takes only 30 seconds. ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಏನು ಕೇಳ್ತಿದ್ದಾರೆ, ಫೈಂಡ್ ದಿ ಚಾರ್ಜ್
if this capacitor is connected to, so this particular capacitor, if it is connected to whom, some 50 volt supply, 50 volt, what is the charge? We know that Q is equal to CV. C is 35.4 into 10 to the power of minus 12 into what is V? 50. So same value ge into 50 madre, we'll get Q is equal to 1770 into 10 to the power of minus 12. What is the unit? Coulombs. So picocoulombs ಅಂತನೂ ಬರೀಬೋದು. ಇಷ್ಟು ಮಾಡಬೇಕಪ್ಪ. ಎಷ್ಟು ಸಿಂಪಲಾಗಿ ಕೇಳ್ತಾರಲ್ವ. ಆ್ಯಂಡ್ 100% ಗ್ಯಾರಂಟೀಡ್ ಒಂದು ಕ್ವೆಶನ್ ಕೇಳ್ತಾರೆ. ಯಾವುದರಿಂದ? ಥರ್ಡ್ ಚಾಪ್ಟರಿಂದ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಫ್ ಯು ಸ್ಪೆಂಡ್ ಸಮ್ 10 to 15 minutes, ಯು ಆರ್ ಶೋರ್ ದಟ್ ಯು ವಿಲ್ ಹ್ಯಾವ್ ವಾಟ್ 5 marks. ಸೊ ನ್ಯೂಮರಿಕಲ್ಸ್ಗೆ ಯಾವುದ್ಯಾವುದೋ ಚಾಪ್ಟರ್ನ ಮಾಡೋದಕ್ಕಿಂತ ಬೆಟರ್ ಈ ಚಾಪ್ಟರಿಂದ ಮಾಡಿ, ಈಸಿಯಾಗಿರುತ್ತೆ. ಮೇ ಬಿ ಡಿರೈವೇಷನ್ಸ್ ಜಾಸ್ತಿ ಇರ್ಬೋದು, ಬಟ್ ವಿತ್ ರೆಸ್ಪೆಕ್ಟ್ ಟು ನ್ಯೂಮರಿಕಲ್ಸ್ ದೆರ್ ಆರ್ ವೆರಿ ಲಿಮಿಟೆಡ್ ನಂಬರ್ ಆಫ್ ನ್ಯೂಮರಿಕಲ್ಸ್. ಇಷ್ಟೇ ಅಲ್ಲ, ನಾಟ್ ಓನ್ಲಿ ಕ್ವೆಶನ್ ನಂಬರ್ 8 is similar to, 7 is similar to question number 1, even question number 8, aita, this question was asked in June 2017. Question number 8 is also similar to question number 1. This was asked in March 2019. Andre 4 problems, almost 4 andre 4 years. So 4 years ಏನು ಮಾಡಿದ್ದಾರೆ, question is asked based on same ಅಥವಾ similar type of what concept. ಸೊ ಈ ಕ್ವೆಶನ್ ನೀವೇ ಮಾಡ್ಬೋದು, ರೈಟ್. ಸೊ ನಾನು ನಿಮ್ಗೆ ಅಸಿಸ್ಟ್ ಮಾಡ್ತಾ ಬರ್ತೀನಿ, ನೀವು ಹಂಗೆ ಮಾಡ್ಕೊಂಬನ್ನಿ ನೋಡೋಣ. ಇನ್ ಎ ಸರ್ಕ್ಯುಲರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ರೇಡಿಯಸ್ ಆಫ್ ಈಚ್ ಪ್ಲೇಟ್ ಈಸ್ 5 centimeter. ಸೊ ರೇಡಿಯಸ್ ಆಫ್ ಈಚ್ ಪ್ಲೇಟ್ ಈಸ್ 5 centimeter. ಸೊ ಆರ್ ಇಸ್ ಈಕ್ವಲ್ ಟು 5 centimeter ಅಂದರೆ 5 into 10 to the power of minus 2 meters. So standard units ಗೆ ಕನ್ವರ್ಟ್ ಮಾಡ್ಕೊಂಬಿಡಿ, so that chances of committing error is what? Very less. Next, they are separated by a distance of 2 millimeter. So distance is equal to 2 millimeters. It is 2 into 10 to the power of minus 3 meters. Calculate the capacitance ಆ್ಯಂಡ್ ಎನರ್ಜಿ ಸ್ಟೋರ್ಡ್. ಓಕೆ, ಸೊ ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ಕೆಪಾಸಿಟೆನ್ಸ್ ಆ್ಯಂಡ್ ಎನರ್ಜಿ ಸ್ಟೋರ್ಡ್ ವೆನ್ ಇಟ್ ಈಸ್ ಕನೆಕ್ಟೆಡ್ ಟು 200 volt. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಕೆಪಾಸಿಟೆನ್ಸ್ ಮಾಡಬೇಕಾ? ಕೆಪಾಸಿಟೆನ್ಸ್ದು ಫಾರ್ಮುಲಾ ಏನು? ಸಿ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಈ ಪ್ರಾಬ್ಲಮ್ ಏನಕ್ಕೆ ಸ್ವಲ್ಪ ಡಿಫ್ರೆಂಟ್ ಅಂದರೆ, ಏರಿಯಾ ಡೈರೆಕ್ಟಾಗಿ ಕೊಟ್ಟಿಲ್ಲ. ವಾಟ್ ಈಸ್ ಏರಿಯಾ? ಸಿನ್ಸ್ ಇಟ್ ಈಸ್ ಸರ್ಕ್ಯುಲಾರ್, ಹಿಂಟ್ ಕೊಟ್ಟಿದ್ದಾರೆ ನೋಡಿ. ಸರ್ಕ್ಯುಲಾರ್ ಅಂದರೆ ಏರಿಯಾ ಏನು? ಪೈ ಆರ್ ಸ್ಕ್ವೇರ್. ಸೊ ಪೈ ಅಂದರೆ ಟೇಕ್ ಇಟ್ ಆಸ್ 3.14, ಆರ್ ಸ್ಕ್ವೇರ್ ಅಂದರೆ 5 into 10 to the power of minus 2 the whole square. So you will get it as, so take your calculators and multiply 3.14 into 25, 78.5 into 10 to the power of minus 4 meter square. ಏನಿದು? ಏರಿಯಾ. ಸೊ ಈ ಏರಿಯಾನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಇವಾಗ. ದಿಸ್ ಇಸ್ 8.854 into 10 to the power of minus 12 into area is 78.5 into 10 to the power of minus 4 divided by distance. Distance is 2 millimeters. So 2 into 10 to the power of minus 3. So this you can write it as ಇದನ್ನು ನಾವು ಬೇಕಾದ್ರೆ ನಾವು ಹಿಂಗೂ ಬರ್ಕೋಬೋದು. ಹೀಗೆ 7.85 into 10 to the power of minus 3 ಬರೀಬೋದಾ? there's nothing wrong, right? So if I write it as what? 7.85. So 7.85 into 10 to the power of minus 3. So 10 to the power of minus 3, 10 to the power of minus 3 cancel ಆಗುತ್ತೆ. So 7.85 divided by 2.
is 3.925. Multiply that with 8.854. Your final answer is 34.75 farad. ಸಿ ಕ್ಯಾಲ್ಕುಲೇಟರ್ಸ್ ಇರುತ್ತೆ, ಆ ಕ್ಯಾಲ್ಕುಲೇಟರ್ಸ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ. ಎಲ್ಲ ಸ್ಟೆಪ್ಸು ಮಾಡೋ ಅವಶ್ಯಕತೆ ಇಲ್ಲ. ಸೊ ಚಿಕ್ಕ ಮಕ್ಕಳೆಲ್ಲ ನೀವು ಕ್ಯಾಲ್ಕುಲೇಟರ್ ಹೆಲ್ಪಿಂದ, ಸೊ ಅಗೇನ್ ಕ್ಯಾಲ್ಕುಲೇಟರ್ ಹೆಲ್ಪಿಂದ ಸಿಂಪ್ಲಿಫೈ ಮಾಡೋದು ಕಲ್ತ್ಕೊಳ್ಳಿ. ಡನ್, ಸಿಕ್ತು. ನೆಕ್ಸ್ಟ್ ಏನು ಕೇಳ್ತೀವಿ, ಕೆಪಾಸಿಟೆನ್ಸ್ ಆಯಿತು. ದೇ ಆರ್ ಆಸ್ಕಿಂಗ್ ಎನರ್ಜಿ ಸ್ಟೋರ್ಡ್. ದ ಸೆಕೆಂಡ್ ಫಾರ್ಮುಲಾ ಆಫ್ ದಿಸ್ ಚಾಪ್ಟರ್. ಸೆಕೆಂಡ್ ಫಾರ್ಮುಲಾ ಏನು? E is equal to, what is the energy stored in a capacitor? Half CV square. Correct alva? So energy is equal to half CV square, half into C ಎಷ್ಟು ಬಂದಿದೆ? 34.75 into 10 to the power of minus 12 into V square. What is the voltage? 200. So 200 square. ಸೊ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಸೊ 34.75 divided by 2 will give you 17.375 into 10 to the power of minus 12. 200 into 200. So 200 into 200 is 40,000. So you can see here, ಇಲ್ಲಿ 4 zeros ನ ತೆಗೆದಾಕ್ಬೋದು, ಇಲ್ಲಿ 4 zeros ಕಡಿಮೆ ಆಗುತ್ತೆ. ಸೊ 17.375 into 4, 69.5 into 10 to the power of minus 8 joules. Again unit is important here. ಯಾಕೆ? we are doing energy. Energy ದೆಸೆ ಯೂನಿಟ್ ಏನು? ಜೌಲ್ಸ್. ಇಲ್ಲೇನೂ ಇಲ್ಲ. ಸಿ ಫಸ್ಟ್ ಥಿಂಗ್ 40,000ನ ನಾನು ಏನು ಮಾಡ್ಕೊಂಡಿದ್ದೀನಿ, 4 into 10 to the power of 4 ಅಂತ ಬರ್ಕೊಂಡಿದ್ದೀನಿ. ಆಯಿತಾ? ಸೊ ಇಲ್ಲಿ 10 to the power of 4 ಇದೆ, minus 12 ಇದೆ. ಸೊ 4 minus 12 is 10 to the power of minus 8. Done. So all these questions are asked in a similar pattern. ಸೊ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ, ಒಂದೇ ಲೈನಲ್ಲಿ ಕೇಳಿದ್ದಾರೆ. ಅಂದರೆ ಏನು? C is equal to epsilon naught A divided by D. ಒಂದು ಫಾರ್ಮುಲಾ. ಸೆಕೆಂಡ್ ಫಾರ್ಮುಲಾ ಯಾವುದು ಯೂಸ್ ಮಾಡಿದ್ವಿ? E is equal to half CV square. ಕರೆಕ್ಟ್ ಅಲ್ವಾ? ಸೊ ನಿಮಗೂ ಸೇಮ್ ಆನ್ಸರ್ ಬಂತಾ, ಬೇರೆ ಬಂತಾ? ಸೊ ಲೆಟ್ಸ್ ಗೆಟ್ ಇನ್ ಟು ಸೆಕೆಂಡ್ ಪ್ರಾಬ್ಲಮ್ನ. ಸೊ ಎಲ್ಲ ಸಿಮಿಲರ್ ಪ್ರಾಬ್ಲಮ್ಸ್ನ ಒಂದ್ಸಲ ಸಾಲ್ವ್ ಮಾಡಿ ತೋರಿಸ್ತೆ. ಸೊ ದಟ್ ಒಂದು ಅಡ್ವಾಂಟೇಜ್ ಏನು ಅಂದರೆ ಫಾರ್ಮುಲಾಸ್ ಮೆಮೊರೈಸ್ ಆಗುತ್ತೆ. ಸೆಕೆಂಡು ಸಿಂಪ್ಲಿಫಿಕೇಷನ್ ಮಾಡೋದು ಈಸಿ ಆಗುತ್ತೆ. ಥರ್ಡ್ ಥಿಂಗ್ ನಿಮ್ಮೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಓಕೆ, ಇಷ್ಟು ಸಿಂಪಲಾಗಿ ಕೇಳ್ತಾರಾ ಅಂತ ಹೇಳಿ. ಡನ್. ಸೊ ಲೈಕ್ ಲುಕ್ ಎಟ್ ದಿ ಸೆಕೆಂಡ್ ಕ್ವೆಶನ್. ಸೆಕೆಂಡ್ ಕ್ವೆಶನ್ ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ? 2 charges 3 into 10 to the power of minus 8 coulombs and minus 2 into 10 to the power of minus 8 coulombs are located 15 centimeters apart. At what point on the line joining two charges the electric potential is 0? So ಫಸ್ಟ್ ಒಂದು ಫಿಗರ್ ಡ್ರಾ ಮಾಡೋಣ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ದೇರ್ ಆರ್, ಲೆಟ್ ಇಸ್ ಟೇಕ್ ಕೇಸ್ 1 ಅಂತ ತೊಗೊಳ್ತೀನಿ. ಇಲ್ಲೊಂದು ಚಾರ್ಜ್ ಇದೆ, ಲೆಟ್ ಇಸ್ ಟೇಕ್ ಅಟ್ ಎ, ಆ್ಯಂಡ್ ಒಂದು 15 ಸೆಂಟಿಮೀಟರ್ಸ್ ದೂರದಲ್ಲಿ ಇನ್ನೊಂದು ಚಾರ್ಜ್ ಇದೆ. ಮೇ ಬಿ ದಿಸ್ ಇಸ್ QA, ಇದು QB. ವ್ಯಾಲ್ಯೂಸ್ ಆರ್ ಗಿವನ್ ಹಿಯರ್. ಸೊ ದಟ್ ಈಸ್ 3 into 10 power minus 8 and minus 2 into 10 power minus 8 ಆರ್ ಸಪ್ರೇಟೆಡ್ ಬೈ 15 ಸೆಂಟಿಮೀಟರ್ಸ್. ಸೊ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಈಗ? 15 ಸೆಂಟಿಮೀಟರ್. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಇವೆರಡರ ಮಧ್ಯ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಿರುತ್ತೆ? 0 ಇರುತ್ತೆ. ಆ ಪಾಯಿಂಟ್ ಎಲ್ಲಿರುತ್ತೆ? ಸೊ 3, ಲೆಟ್ಸ್ ಟೇಕ್ 3 ಕೂಲಮ್ಸ್ ಅಂದ್ಕೊಳ್ಳೋಣ. ಸೊ 3 ಕೂಲಮ್ಸಿಂದ ಎಷ್ಟು ದೂರದಲ್ಲಿರುತ್ತೆ, ಅಥವಾ -2 ಕೂಲಮ್ಸಿಂದ ಎಷ್ಟು ದೂರದಲ್ಲಿರುತ್ತೆ? ಸೊ ಇನ್ ಬಿಟ್ವೀನ್ ದೆಮ್ there exists at one particular place the electric potential is what? 0. We need to find out where exactly is that point. Sarina? So formula ಏನು electric potential ಗೆ? Let it be, this is your third formula in this chapter. Electric potential is equal to K into Q by R, where K we know 1 over 4 pi epsilon naught. So electric potential the formula ಏನು?
ಕೆ ಇಂಟು ಕ್ಯೂ ಬೈ ಆರ್. ಸೊ ಇವಾಗ ಏನು ಮಾಡೋಣ, ನಮಗೆ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎರಡೂ ಚಾರ್ಜಸ್ಸಿಂದನೂ ಇದೆ. ಒಂದು 3 × 10⁻⁻8 ಇಂದನೂ ಇದೆ, ಇನ್ನೊಂದು -2 × 10⁻⁻8 ಇದೆ. ಸೊ ವಾಟ್ ವಿಲ್ ಬಿ ಯುವರ್ ಟೋಟಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಾವು? ದಟ್ ಈಸ್ ಕೆ ಇಂಟು ಕ್ಯೂ ಎ ಬೈ ಫೈನ್. ಇಲ್ಲಿ ಒಂದು ಅಸಂಪ್ಷನ್ ಮಾಡ್ಕೋಬೇಕು. ನನಗೆ ಇನ್ ಬಿಟ್ವೀನ್ ಯಾವ ಪ್ಲೇಸಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಇರುತ್ತೆ ಅಂತ ಗೊತ್ತಿಲ್ವಲ್ಲ. ನಾನೇನು ಮಾಡ್ತೀನಿ, ಲೆಟ್ ಅಸ್ ಟೇಕ್ ಈ ಪಾಯಿಂಟ್ ಪಿ ಹತ್ರ ಏನಿರುತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಆ್ಯಂಡ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಎಕ್ಸ್. ಸೊ ಎಕ್ಸಾಕ್ಟಾಗಿ ಎಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಇರುತ್ತೆ ಅಂತ ಗೊತ್ತಿಲ್ಲ. ನಾನೇನು ಮಾಡ್ತೀನಿ, ಪಾಯಿಂಟ್ ಪಿ ಹತ್ರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಇರುತ್ತೆ ಅಂತ ಇಮ್ಯಾಜಿನ್ ಮಾಡಿಕೊಂಡೆ. ಆ ಪಾಯಿಂಟ್ ಪಿ ಎ ಇಂದ ಎಷ್ಟು ದೂರದಲ್ಲಿದೆ, ಎಕ್ಸ್ ಅನ್ನೋ ಅಷ್ಟು ದೂರದಲ್ಲಿದೆ. ಸೊ ದೇರ್ ಫೋರ್ ಪಾಯಿಂಟ್ ಬಿ ಇಂದ ಎಷ್ಟು ದೂರದಲ್ಲಿರುತ್ತೆ, 15 - ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಟೋಟಲ್ ಡಿಸ್ಟೆನ್ಸ್ 15 ಅಂದರೆ ಅದರಲ್ಲಿ ನಾವು ಎಕ್ಸ್ನ ತೆಗೆದಾಕ್ಬಿಟ್ರೆ ರಿಮೈನಿಂಗ್ ಎಷ್ಟಿರುತ್ತೆ, 15 - ಎಕ್ಸ್. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಿ ನಾವು? ವಿ ಪಿ ಇಸ್ ಈಕ್ವಲ್ ಟು ಕೆ ಇಂಟು ಕ್ಯೂ ಎ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟಿದೆ, ಎಕ್ಸ್, ಪ್ಲಸ್ ಅಗೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಿ ಡ್ಯೂ ಟು ಕ್ಯೂ ಬಿ, ಕೆ ಇಂಟು ಕ್ಯೂ ಬಿ ಬೈ ಡಿಸ್ಟೆನ್ಸ್ ಎಷ್ಟಿದೆ, 15 - ಎಕ್ಸ್. ಕರೆಕ್ಟಾ? ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಅವ್ರು ಏನು ಹೇಳ್ತಿದ್ದಾರೆ, ಅಟ್ ಪಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಂತೆ, 0. ಸೊ ಈಗ ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಎರಡೂ ಕಡೆ ಕೆ ಕಾಮನ್ ಇದೆ, ಆಚೆ ತೊಗೊಂಬಿಡಿ. ಇನ್ಸೈಡ್ ಈಗ ಕ್ಯೂ ಎ, ವಾಟ್ ಈಸ್ ಕ್ಯೂ ಎ, 3 × 10⁻⁻8 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಚಾರ್ಜ್ ಇದು -2 ಇದೆ ಇಲ್ಲಿ. ಸೊ -2 × 10⁻⁻8 ಡಿವೈಡೆಡ್ ಬೈ 15 - ಎಕ್ಸ್. ಡನ್. ಸೊ ಇವಾಗ ಕೆ ಇಸ್ ಈಕ್ವಲ್ ಟು 0. ಕರೆಕ್ಟ್ ತಾನೆ? ಇವಾಗ 0 ಇಸ್ ಈಕ್ವಲ್ ಟು ಕೆ ಈಸ್ 1 ಫ್ಯಾಕ್ಟರ್ ಅಂದ್ಕೊಳ್ಳಿ, ಇಟ್ ಈಸ್ ಈಕ್ವೇಟೆಡ್ ಟು 0. ಎನಿವೇಸ್ ದಟ್ ವಿಲ್ ಬಿ ಈಕ್ವಲ್ ಟು 0. ಈಗ 10⁻⁻8 ಕಾಮನ್ ಇದೆ ತಾನೆ, ಅದನ್ನು ಆಚೆ ತೊಗೊಂಬಿಡಿ. 10⁻⁻8 ಕಾಮನ್ ತೊಗೊಂಬಿಟ್ರೆ what is remaining now, 3/x minus 2/15 - x. It's something like factors. So ಈಗ x plus 1 into x is equal to 0 ಇದೆ ಅಂದರೆ ಅರ್ಥ ಏನು, x is equal to 0, x plus 1 is also equal to what, 0. ಇವಾಗ 10⁻⁻8 is equal to what, 0. ಅಂದರೆ ರಿಮೈನಿಂಗ್ ಏನಿದೆ ಇವಾಗ, 3/x minus 2/15 - x. ಇದನ್ನು ಆ ಕಡೆ ಕಳಿಸ್ಕೊಳ್ಳಿ. ಸೊ ನೆಗೆಟಿವ್ ಬಿಕಮ್ಸ್ ಪಾಸಿಟಿವ್. ಸೊ 2/15 - x ಇಸ್ ಈಕ್ವಲ್ ಟು 3/x. ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 2x ಇಸ್ ಈಕ್ವಲ್ ಟು 45. ಸೊ 15 3s ಮೈನಸ್ 3x. ಈ 3xನ ಈ ಕಡೆ ಕಳಿಸ್ಕೊಳ್ಳಿ. ಸೊ ವಿಲ್ ಗೆಟ್ 5x. ಸೊ 2x plus 3x 5x is equal to 45. ಸೊ x is equal to 9 centimeters. ಅಂದರೆ ನಮಗೆ ಎ ಇಂದ 9 ಸೆಂಟಿಮೀಟರ್ ದೂರದಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0. ಅಥವಾ ಬಿ ಇಂದ 15 - 9 6 ಸೆಂಟಿಮೀಟರ್ಸ್. ಸೊ ನೀವು ಸೆಂಟೆನ್ಸಲ್ಲಿ ಬರೆದಿಲ್ಲ ಅಂದರೂ ಪರವಾಗಿಲ್ಲ, ಇಷ್ಟು ನೆನ್ಪಿಟ್ಕೊಂಡಿರಿ. ಎ ಇಂದ 9 ಸೆಂಟಿಮೀಟರ್ಸ್ ದೂರದಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಇರುತ್ತೆ, ಅಥವಾ ಬಿ ಇಂದ 6 ಸೆಂಟಿಮೀಟರ್ಸ್ ದೂರದಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಇರುತ್ತೆ. ಡನ್. ನಮ್ಮ ಅಸಂಪ್ಷನ್ ಏನಿತ್ತು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಲ್ ಬಿ 0 ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ. ಇದು ಹಿಂಗೆ ಇರಬೇಕಂತ ರೂಲ್ ಇಲ್ವಲ್ಲ, ಕರೆಕ್ಟ್ ತಾನೆ? ಸೊ ಇವಾಗ ಅದರ್ ಪಾಸಿಬಿಲಿಟಿ ಏನಿರ್ಬೋದು ಅಂದರೆ, ಲೆಟ್ ಅಸ್ ಟೇಕ್ ಹಿಯರ್, ಇದು ಎ ಅಂದ್ಕೊಳ್ಳೋಣ, ಇದು ಬಿ, ಆ್ಯಂಡ್ ಬೋತ್ ಆರ್ ಸಪ್ರೇಟೆಡ್ ಬೈ 15 ಸೆಂಟಿಮೀಟರ್ಸ್. ಕರೆಕ್ಟಾ? ಈ ಪಾಯಿಂಟ್ ಇಲ್ಲೆಲ್ಲಾದರೂ ಇರ್ಬೋದು ತಾನೆ, ಆಚೆ ಕಡೆನೂ ಇರ್ಬೋದು ತಾನೆ. ಸೊ ಇವಾಗ ಇದೇನಾದರೂ ಎಕ್ಸ್ ಅಂತ ತೊಗೊಂಡ್ರೆ ವಾಟ್ ವಿಲ್ ಬಿ ದಿಸ್ ಒನ್? ಇದೆಷ್ಟಿರುತ್ತೆ, ಇದು ಎಕ್ಸ್ ಮೈನಸ್ 15. ಅಗ್ರೀಡ್. ಸೊ ಯಾವಾಗಲೂ ಪಾಯಿಂಟ್ ಇನ್ ಬಿಟ್ವೀನೇ ಇರಬೇಕಂತ ರೂಲ್ ಇಲ್ಲ ಅಂತಾನೆ. ಇಟ್ ಕ್ಯಾನ್ ಬಿ ಔಟ್ಸೈಡ್ ಆಲ್ಸೋ, ರೈಟ್? ಸೊ ದಟ್ಸ್ ವೇರ್
ಏನಾಗುತ್ತೆ, ಎಲ್ಲ ಸ್ಟೂಡೆಂಟ್ಸು ಮಾಡಿಬಿಟ್ಟು ಬಂದುಬಿಡ್ತಾರೆ, ಇದನ್ನು ಆನ್ಸರ್ ಇಕ್ಬಿಟ್ಟು ಬರ್ತಾರೆ, ಬಟ್ ದೇ ವಿಲ್ ಗೆಟ್ ಓನ್ಲಿ 3 ಮಾರ್ಕ್ಸ್. You should consider other possibility also. The other possibility is that this point P can be somewhere outside, right? Outside ಅಂತಂದರೆ ಎಗೂ ಬಿಗೂ ಮಧ್ಯ ಅಲ್ಲದೆ ಔಟ್ಸೈಡ್ ಇರ್ಬೋದಲ್ವಾ. ಸೊ ಲೆಟ್ us take the point is at a distance of x from A, then it is at a distance of x minus 15 from where? B. So again same thing, ಏನಂತ ಹೇಳ್ತೀವಿ, ವಿ ಪಿ ಈಸ್ ಈಕ್ವಲ್ ಟು, ಇಲ್ಲಿ ಫಾರ್ಮುಲಾ ಏನು ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗೆ ಬರೀಬೋದಾ. ಇಲ್ಲಿ ಆಲ್ರೆಡಿ ಸಿಂಪ್ಲಿಫೈ ಮಾಡಿ ಇಟ್ಟಿದ್ದೀವಿ ತಾನೆ, ಏನಂತ ಇಲ್ಲಿ ಏನು ಸಿಗುತ್ತೆ ನಿಮಗೆ ಡೈರೆಕ್ಟಾಗಿ, ಇಲ್ಲಿ ವಿ ಪಿ ಈಸ್ ಈಕ್ವಲ್ ಟು 3/x ಮೈನಸ್ 2/15 ಮೈನಸ್ ಎಕ್ಸ್ ಬರುತ್ತೆ. ಬಟ್ ಇಲ್ಲಿ 3 ಎ ಇಂದ ಇದಕ್ಕೆ ಡಿಸ್ಟೆನ್ಸ್ ಎಷ್ಟಿದೆ, ಎಕ್ಸ್, ಅಗ್ರೀಡ್, ನೋ ಡೌಟ್ ಅಬೌಟ್ ಇಟ್, ಮೈನಸ್ 2 ಈ ಡಿಸ್ಟೆನ್ಸ್ ವೇರಿ ಆಗುತ್ತೆ, ಇದು ತಾನೇ ಡಿಸ್ಟೆನ್ಸ್ ಬಿ ಇಂದ. ಸಿ ಫ್ರಮ್ ಹಿಯರ್ ಟು ಹಿಯರ್ ಇಟ್ ಈಸ್ ಎಕ್ಸ್, ನೋ ಡೌಟ್, but from here to here it is x minus 15. So anyways ಇದು 0 ಇದ್ದರೆ 0 is equal to 3/x minus 2/x minus 15. ಇದನ್ನು ಈ ಕಡೆ ಕಳಿಸ್ಕೊಳ್ಳಿ, ಮೈನಸ್ ಇರೋದೇನಾಗುತ್ತೆ ಪ್ಲಸ್ ಆಗುತ್ತೆ. ಸೊ 2/x minus 15 is equal to 3/x, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, you'll get 2x is equal to 3x minus 15. ಸೊ ಇದನ್ನ ಈ ಕಡೆ ಕಳಿಸ್ಕೊಂಡ್ರೆ you'll get minus x is equal to, ಇದು 45 ಆಗುತ್ತೆ, minus 45. ಸೊ x is equal to 45 centimeters. ಅಂದರೆ 2 ಪಾಸಿಬಿಲಿಟೀಸ್ ಇದೆ ನಮಗೆ. ಸೊ ವೆನ್ ಯು ಹ್ಯಾವ್ 2 ಚಾರ್ಜಸ್ ಲೈಕ್ ದಿಸ್, ಒಂದು ಈ ಪಾಯಿಂಟಲ್ಲೂ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಡಿಸ್ಟೆನ್ಸ್ ಆಫ್ ವಾಟ್ 9 ಸೆಂಟಿಮೀಟರ್ಸಲ್ಲೂ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಿರುತ್ತೆ, 0 ಇರುತ್ತೆ. ಒನ್ ಮೋರ್ ಪಾಸಿಬಿಲಿಟಿ ಈಸ್ ದಟ್ ಅಟ್ ಎ ಡಿಸ್ಟೆನ್ಸ್ ಆಫ್ ವಾಟ್ 45 ಸೆಂಟಿಮೀಟರ್ಸಲ್ಲಿ ಕೂಡ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಿರುತ್ತೆ, 0 ಇರುತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ದಿಸ್ ಕ್ವಶನ್ ವಾಸ್ ಆಸ್ಡ್ ಇನ್ ದ ಇಯರ್ 2014 ಜೂನ್, ಸರಿನಾ. ಸೊ 2014 ಜೂನಲ್ಲಿ ಈ ಕ್ವಶನ್ನ ಕೇಳಿದ್ದಾರೆ. ಸೊ ಫಾರ್ಮುಲಾ ಸಿಂಪಲ್ ಆಗಿದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ಕೆ ಇಂಟು ಕ್ಯೂ ಬೈ ಆರ್, ಸರಿನಾ. ಸೊ ನಿಮಗೆ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ಕೊಳ್ಳಿ, ಇವಾಗ ಸಿಂಪ್ಲಿಫಿಕೇಷನ್ ಮಾಡಿರೋದು ಏನಿಲ್ಲ, ನಾನು ಮತ್ತೆ ಎಲ್ಲ ಫಾರ್ಮುಲಾಸ್ ಬರೆದು ಸಿಂಪ್ಲಿಫೈ ಮಾಡಿಲ್ಲ. ಕೇಸ್ 2 ಮಾಡಬೇಕಾದ್ರೆ ನಾನು ಡೈರೆಕ್ಟಾಗಿ ಇದನ್ನೇ ತೊಗೊಂಡೆ. ಏನು ಡಿಫ್ರೆನ್ಸ್ ಇರುತ್ತೆ, ಡಿಸ್ಟೆನ್ಸ್ ಡಿಫ್ರೆನ್ಸ್ ಇರುತ್ತಲ್ವ, ಅದನ್ನು ತೊಗೊಂಡು ಮಾಡಿ ತೋರಿಸಿದ್ದೀನಿ. ಡನ್. ಸೊ ಇದು ಒನ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಆಯಿತು. ಐ ಮೀನ್ ಒಂದು ಬಂದು ಕೆಪಾಸಿಟೆನ್ಸ್ ಫೈಂಡ್ ಔಟ್ ಮಾಡೋದು, ಸೆಕೆಂಡ್ ಥಿಂಗ್ ಈ ಥರದ್ದು. ಇನ್ ಆಲ್ಮೋಸ್ಟ್ ರಿಮೈನಿಂಗ್ ಎಲ್ಲ ಪ್ರಾಬ್ಲಮ್ಸು ಕೂಡ ದೇ ಆರ್ ಬೇಸ್ಡ್ ಆನ್ ಸ್ಕ್ವೇರ್ ಮೇಲೆ, ಅಂದರೆ ಫಾರ್ಮುಲಾ ಅಷ್ಟೇ ಇರುತ್ತೆ, ಫಾರ್ಮುಲಾ ಏನು ಹೊಸದಾಗಿ ಯೂಸ್ ಮಾಡೋದಿಲ್ಲ. ಬಟ್ ಸ್ವಲ್ಪ ಕಾನ್ಸೆಪ್ಟ್ ಏನಾಗುತ್ತೆ, ವೇರಿ ಆಗುತ್ತೆ. ಡನ್. ಸೊ ಇವಾಗ ನೋಡಿ ಕ್ವೆಶನು, ಫೈನ್. ಸೊ ಮಾರ್ಚ್ 2015 ಕೂಡ ಕ್ವೆಶನ್ ಸೇಮ್ ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ. ಯಾವುದ್ರ ಮೇಲೆ, ಪ್ರೀವಿಯಸ್ ಒನ್ ಮೇಲೆ. ದೆನ್ ಸೊ ಪ್ರೀವಿಯಸ್ ಒನ್ 2 ಚಾರ್ಜಸ್ ಸೊ ಆ್ಯಂಡ್ ಸೊ ಅಂತಿದೆಯಲ್ಲ, ಸೇಮ್ ಕಾನ್ಸೆಪ್ಟ್ ಮೇಲೇ ಮಾರ್ಚ್ 2015 ಕೇಳಿದ್ದಾರೆ, ಸರಿನಾ. ಸೊ ಮಾಡೋಣ ನೋಡಿ. ಅಟ್ ಎ, ಸೊ ಎ ಆ್ಯಂಡ್ ಬಿ ಅಂತ 2 ಪಾಯಿಂಟ್ಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. and the distance between them is how much, 1 meter. A ಹತ್ರ ಇರೋ ಚಾರ್ಜ್ ಎಷ್ಟು, 1 ನ್ಯಾನೋಕುಲಮ್, ಬಿ ಹತ್ರ ಇರೋದು -4 ನ್ಯಾನೋಕುಲಮ್. ಫೈಂಡ್ ದಿ ಪಾಯಿಂಟ್ ಅಥವಾ ಪೊಸಿಷನ್ ಅಲಾಂಗ್ ವಿಚ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ವಾಟ್, 0. ಸೊ ಯಾವ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಇರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಇಟ್ಸ್ ಅಗೇನ್ ಸಿಂಪಲ್. ಲೆಟ್ ಅಸ್ ಇಮ್ಯಾಜಿನ್ at this point electric potential 0 ಇರುತ್ತೆ ಅಂತ, at a distance of what, x. ಸೊ ಅವಾಗ ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟು ಬರುತ್ತೆ, 1 minus x. Only numbers have changed but concept remains what, same. So what is electric potential at P now is equal to K into QA, distance is x, plus K into QB by 1 minus x. This I can write it as K into QA ಎಷ್ಟು ಕೊಟ್ಟಿದ್ದಾರೆ, 1 ನ್ಯಾನೋಕುಲಮ್. ಸೊ 1 into 10 power minus 9 divided by
x minus 4 into 10 to the power of minus 9 divided by 1 minus x. ನೀವು ಬೇಕಾದ್ರೆ ಸೈಡಲ್ಲಿ ಬರೆದ್ಬಿಡಿ v is equal to k into q by r, ರೈಟ್. ಸೊ ಇವಾಗ ಅಬ್ಸರ್ವ್ ಮಾಡಿ ನೀವೇನೆ, ಇದು 0 ಆಯಿತು ಬಿಕಾಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಅಂತ ಕೇಳ್ತಿದ್ದಾರೆ. k ಈಸ್ ಕಾಮನ್, ಆಚೆ ತೊಗೊಳ್ಳೋಣ. 10 power minus 9 is common, ಆಚೆ ತೊಗೊಳ್ಳೋಣ. ವಾಟ್ ಈಸ್ ರಿಮೈನಿಂಗ್ ಇನ್ಸೈಡ್ ನಾವು? 1 by x minus 4 by 1 minus x. ಹೌದಾ? 1 by x minus 4 by 1 minus x. ಸೊ ಕ್ಯಾನ್ ಸಿ ಹಿಯರ್ ಕ್ಲಿಯರ್ಲಿ, ಇದು 0 ಆಗುತ್ತೆ. ವಾಟ್ ಈಸ್ ರಿಮೈನಿಂಗ್ ನಾವು? 1 by x minus 4 by 1 minus x should be equal to 0. ಇದನ್ನ ಈ ಕಡೆ ಕಳಿಸ್ಕೊಳ್ಳಿ. 1 by x is equal to 4 by 1 minus x. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 1 minus x is equal to 4x. ಎಕ್ಸ್ನ ಆ ಕಡೆ ಕಳಿಸ್ಕೊಳ್ಳಿ. 1 is equal to 5x. x is equal to 1 by 5. ಸೊ 0.2 meters ಬರುತ್ತೆ. ಕ್ಯಾಲ್ಕುಲೇಟರಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಅಂದರೆ ಎ ಇಂದ 0.2 ಮೀಟರ್ಸಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಗಿರುತ್ತೆ? 0 ಇರುತ್ತೆ ಅಂತ. ಸಿ ಬಿಫೋರ್ ವಿ ಕುಡ್ ಗೆಟ್ ಇನ್ ಟು ಫೋರ್ತ್ ಪ್ರಾಬ್ಲಮ್, ಒಂದ್ಸಲ ಫಿಫ್ತ್ ಪ್ರಾಬ್ಲಮ್ ನೋಡೋಣ. ಇಟ್ಸ್ ಸ್ಲೈಟ್ಲಿ ಡಿಫ್ರೆಂಟ್. ನಾನು ನಿಮಗೆ ರೆಗ್ಯುಲರ್ ಕ್ಲಾಸಸ್ಸಲ್ಲೂ ಹೇಳ್ತಿದ್ದೆ, ಮಾರ್ಚ್ 2016 ಪೇಪರ್ ಸ್ವಲ್ಪ ಯಾರೋ ತಲೆಕೆಟ್ಟವ್ರು ಸೆಟ್ ಮಾಡಿರಬೇಕು. ಕ್ವಶನ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಿದ್ರು, ಬಟ್ ಕಷ್ಟ ಅಲ್ಲ. ಸೊ ಲೆಟ್ಸ್ ರೀಡ್ ದಿ ಕ್ವೆಶನ್ ಆ್ಯಂಡ್ ಟ್ರೈ ಟು ಸಾಲ್ವ್ ಇಟ್. When two capacitors are connected in series, so series, and connected across a 4 kilovolt line. So we have two capacitors in series. The voltage is 4 kilovolt. 4 kilovolt andre 4 into 10 to the power of 3. Then the energy stored in the system is 8 joules. So energy stored is 8 joules. So this is with respect to series. The same capacitors, when connected in parallel across the same line, the energy stored is 36 joules. Find the individual capacitors. Okay, not an issue. So we know the energy stored in a capacitor formula, you know, E is equal to half CV square. So first let us take case 1. ಏನಕ್ಕೆ? ಫಾರ್ ಸೀರೀಸ್ ಕಾಂಬಿನೇಷನ್ ತಗೊಳ್ಳೋಣ. ಸೊ ಫಾರ್ ಸೀರೀಸ್ combination. So when you consider series combination, we can write E is equal to half is constant, C ಬಂದು CS ಅಂತ ತಗೊಳ್ಳೋಣ. ದಟ್ ಈಸ್ ಸೀರೀಸ್ ಕಾಂಬಿನೇಷನ್ ಮೀನ್ಸ್ ಎರಡು ಕೆಪಾಸಿಟರ್ ಇದೆ ನಮ್ಮ ಹತ್ರ, ಅವೆರಡನ್ನು ಸೀರೀಸಾಗಿ ಕನೆಕ್ಟ್ ಮಾಡ್ತೀವಿ. ಸೊ ಅವೆರಡದು ಟೋಟಲ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಷ್ಟು ಅಂತ. ಈ ಸರ್ಕ್ಯೂಟ್ಸ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಸೊ CS ಅಂತ ತೊಗೊಳ್ತೀನಿ. ವಿ ಸ್ಕ್ವೇರ್. ಸೊ ವಿ ಸ್ಕ್ವೇರ್ ಅಂದರೆ ದಟ್ ಈಸ್ 4 into 10 to the power of 3 whole square. ಈಗ ನಿಮಗೆ 5 o'clock ಬಯಾಲಜಿ ಕ್ಲಾಸ್ ಇದೆಯಾ? ಯಾರಾದರೂ ರೆಸ್ಪಾಂಡ್ ಮಾಡಿ. ಯು ಹ್ಯಾವ್ ಕ್ಲಾಸ್ ಅಟ್ 5. ಫೈನ್, ಐ ವಿಲ್ ವೈಂಡ್ ಅಪ್ ಆಫ್ಟರ್ ಡೂಯಿಂಗ್ ದಿಸ್ ಪ್ರಾಬ್ಲಮ್. ಓಕೆನಾ ನೋಡಿ. ಸೊ E is equal to ಹಾಫ್ CS ಇಂಟು 4V ಸ್ಕ್ವೇರ್. ಎನರ್ಜಿ ಎಷ್ಟಂತೆ ಸೀರೀಸ್ ಕಾಂಬಿನೇಷನಲ್ಲಿ 8 ಜೌಲ್ಸ್. ಸೊ ಎನರ್ಜಿ ಇರೋ ಕಡೆ 8 ಜೌಲ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 8 is equal to ಹಾಫ್ ಇಂಟು CS ಹಾಗೆ ಇಟ್ಕೊಂಡಿರೋಣ. ಇದು 4 4s 16 ಇಂಟು 10 to the power of 6. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 8 2s 16 ಆಗುತ್ತೆ. 16 is equal to CS into 16 into 10 to the power of 6. So 16 cancel, you will get CS is equal to 1. ಈ 10 power 6 ಆ ಕಡೆಗೆ ಹೋದರೆ 1 by 10 power 6. You can write it as 1 into 10 to the power of minus 6
farad. Then series combination ಅಲ್ಲಿ. But what is the formula for series combination? CS is equal to C1 into C2 by C1 plus C2. Then so CS ಎಷ್ಟು ಬಂತೀಗ 1 into 10 power minus 6 is equal to C1 C2 by C1 plus C2. ಸೊ ಇದಿಷ್ಟು ಒಂದು ಕಡೆಗೆ ಇಟ್ಕೊಂಡಿರೋಣ. ಇದು ಸೀರೀಸ್ ಕಾಂಬಿನೇಷನ್ಗೆ. ಸೊ ಮೀನ್ ವೈಲ್ ವಿ ಹ್ಯಾವ್ ಫಾರ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಇನ್ ಕೇಸ್ ಆಫ್ ಪ್ಯಾರಲಲ್ ಕಾಂಬಿನೇಷನ್ ನೋಡಿ, parallel combination again energy is equal to half. Here I am going to take Cp V square. So half Cp V square andre again ashte barutte because they have told same line, correct alva? That is 4 into 10 to the power of 3 whole square. This is 36. Cross multiply madidre 36 into 2 is 72 is equal to Cp into 16 into 10 to the power of 6. So Cp is equal to 72 by 16 into 10 to the power of 6 is equal to, so 72 divided by 16 you'll get 4.5 into 10 to the power of minus 6 farad. But what is the formula for parallel combination? Cp is equal to C1 plus C2. So 4.5 is equal to 4.5 into 10 to the power of minus 6 is equal to C1 plus C2. Okay na? So ivaga let us take this as 2, let us take this as 1. ಈಗ 2 in 1 ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನಾಗುತ್ತೆ 1 into 10 to the power of minus 6 is equal to C1 C2 by C1 plus C2. What is C1 plus C2? 4.5 into 10 to the power of minus 6. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ ಅದೇ ಬರುತ್ತೆ 4.5 into 10 to the power of minus 12 is equal to C1 into C2. So C1 plus C2 is 4.5 into 10 to the power of minus 6. C1 into C2 is 4.5 into 10 to the power of minus 12. ಇವಾಗ ಇದನ್ನು ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ತೊಗೊಂಡು ಸಿಂಪ್ಲಿಫೈ ಮಾಡಿ ಮಾಡ್ಬೋದು. ಆರ್ ಎಲ್ಸ್ ಇಲ್ಲ ನಾವು ಒಂದು ಸಿಂಪಲ್ ಫಾರ್ಮುಲಾ ನೆನ್ಪಿಟ್ಕೊಂಡಿರ್ತೀವಿ ಅಂತಂದರೆ ಕ್ಯಾನ್ ಸಿಂಪ್ಲಿ ಗೋ ಹೆಡ್ ಆ್ಯಂಡ್ ಯೂಸ್ ದಿಸ್ ಫಾರ್ಮುಲಾ, ದಟ್ ಈಸ್ a minus b the whole square is equal to a plus b the whole square minus 4ab. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿ a minus b whole square is equal to a plus b the whole square minus 4ab ಅಂತ. What is a plus b here? So we have from equation number c1 plus c2 is equal to cp. So c1 plus c2 andre 4.5. So you will get it here 4.5 into 10 to the power of minus 6 the whole square minus 4ab. What is ab? ab andre c1 into c2. So what is c1 into c2 here? You can see here c1 into c2 is 4.5 into 10 to the power of minus 12. So we will get 4.5 into 4.5. So what is 4.5 into 4.5? That is 20.25 into 10 to the power of minus 12 minus 4 into 4.5. 4 into 4.5 will get 18. So 4 into 4.5 18 ಬರುತ್ತೆ. 18 into 10 to the power of minus 12. So
ಇನ್ನು ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ವಿಲ್ ಗೆಟ್ 2.25. ಸೊ 2.25 ಇಂಟು 10 to the power of -12. ಸೊ ಈಗ ಸ್ಕ್ವೇರ್ನ ಆ ಕಡೆ ಕಳಿಸ್ಕೊಂಡ್ರೆ a ಮೈನಸ್ ಬಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ 2.25 into 10 to the power of -12. So 10 to the power of -12 becomes 10 to the power of -6. Then 2.25 get root hakadre you'll get 1.5. So this becomes a minus b is equal to 1.5 into 10 to the power of -6. So call this as equation number 4. Now go for equation number 2 plus equation number 4. Equation number 2 ಏನಿದೆ c1 plus c2 is equal to 4.5 into 10 to the power of -6. ಇದು c1 minus c2. So ಇಲ್ಲಿ a minus b ಅಂದರೆ it's nothing but c1 minus c2 is equal to 1.5 into 10 to the power of -6. So c2 get cancelled ಆದರೆ so 2 times c1 is equal to I think it is 6 into 10 to the power of -6. So c1 is equal to 3 into 10 to the power of -6 farad. So obviously c2 will be ಎಷ್ಟು ಬರುತ್ತೆ c1 plus c2 should be equal to 4.5. So this becomes 1.5 into 10 to the power of -6 farad. ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಮಾರ್ಚ್ 2016. ಸೊ ಇದು ಬಿಟ್ಟರೆ ಮಿಕ್ಕಿದ ಎಲ್ಲ ಪ್ರಾಬ್ಲಮ್ಸು ಕೂಡ ಒನ್ ಟೈಪಲ್ಲಿ ಇರುತ್ತೆ ಬಿಕಾಸ್ ವಿ ಹ್ಯಾವ್ ಸೀನ್ ರೆಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಲೈಕ್ ಸಿಮಿಲರ್ ಪ್ರಾಬ್ಲಮ್ಸ್ ಎಲ್ಲ ನೀನೇ ಸಾಲ್ವ್ ಮಾಡಿದೆ. ಇವಾಗ ವಿಲ್ ಗೋ ಟು ಟಾಪ್ ಆ್ಯಂಡ್ ವಿಲ್ ಸಿ ಫಸ್ಟ್ ಒನ್ ಟೈಪ್ ಆಫ್ ಪ್ರಾಬ್ಲಮ್ ಸಿಂಪಲ್ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ ಅಲ್ವಾ. ಇದಾದಮೇಲೆ ವಿ ಹ್ಯಾವ್ ಸೀನ್ ಸೆಕೆಂಡ್ ಪ್ರಾಬ್ಲಮಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಝೀರೋ ಇರುತ್ತೆ. ಆ ಒನ್ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಝೀರೋ ಇದ್ದರೆ ವಿ ನೀಡ್ ಟು ಫೈಂಡ್ ಔಟ್ ಆ ಪಾಯಿಂಟ್ ಎಷ್ಟು ದೂರದಲ್ಲಿದೆ ಅಂತ. ಸೇಮ್ ಸೆಕೆಂಡ್ ಪ್ರಾಬ್ಲಮ್ ಈಸ್ ಸಿಮಿಲರ್ ಟು ಥರ್ಡ್ ಪ್ರಾಬ್ಲಮ್, ರೈಟ್. ಸೊ ದೆನ್ ಇವಾಗ ಫೋರ್ತ್ ಪ್ರಾಬ್ಲಮ್. ಫೋರ್ತ್ ಪ್ರಾಬ್ಲಮಿಂದ ದ ಪ್ರಾಬ್ಲಮ್ಸ್ ಆರ್ little different. So I think this is the last type of problem which we have in this particular chapter. But again the formulas remain same. So ಹೊಸ ಫಾರ್ಮುಲಾಸ್ ಯಾವುದು ಯೂಸ್ ಮಾಡೋದಿಲ್ಲ. ಏನೇನು ನಿನ್ನೆ ಫಾರ್ಮುಲಾಸ್ ಯೂಸ್ ಮಾಡಿದ್ವೋ ಸೇಮ್ ಫಾರ್ಮುಲಾಸೇ ಯೂಸ್ ಮಾಡ್ತೀವಿ. ದಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ಕೆ ಇಂಟು ಕ್ಯೂ ಬೈ ಆರ್ ಅಲ್ವಾ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ವಾಟ್ ಕೆ ಇಂಟು ಕ್ಯೂ ಬೈ ಆರ್. ಡನ್. ಸೊ ಇವಾಗ ನೋಡಿ ABCD is a square of side 2 meters. ಫಸ್ಟು ಒಂದು ಸ್ಕ್ವೇರ್ನ ಡ್ರಾ ಮಾಡ್ಕೊಳ್ಳಿ. ABCD is a square. So ABCD is a square of side 2 meters. Charges of 5 nanocoulombs, 10 nanocoulombs, -5 nanocoulombs are placed at the corner. ಸೊ ನಮ್ಮ ಹತ್ರ ಒಂದು ಸ್ಕ್ವೇರ್ ಇದೆ ಆ್ಯಂಡ್ ಮೂರು ಚಾರ್ಜಸ್ನ ಮೂರು ಕಾರ್ನರ್ಸ್ ಹತ್ರ ಪ್ಲೇಸ್ ಮಾಡಿದ್ವಿ. ಎ ಹತ್ರ ಒಂದು ಚಾರ್ಜು, ಬಿ ಹತ್ರ ಒಂದು ಚಾರ್ಜು, ಸಿ ಹತ್ರ ಒಂದು ಚಾರ್ಜು. ಡನ್. ದೆನ್ ವಾಟ್ ಈಸ್ ದಿ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ ಆಫ್ 5 microcoulomb ಫ್ರಮ್ ಪಾಯಿಂಟ್ ಡಿ ಟು ದಿ ಇಂಟರ್ಸೆಕ್ಷನ್ ಆಫ್ ಡಯಾಗ್ನಲ್ಸ್. ಸೊ ಇವಾಗ ನಾವು ಇದಕ್ಕೆ ಡಯಾಗ್ನಲ್ಸ್ ಡ್ರಾ ಮಾಡ್ತೀವಿ ಅಂದ್ಕೊಳ್ಳಿ. ಡನ್. ಸೊ ಹಿಯರ್ ಎ ಸಿ ಆ್ಯಂಡ್ ಬಿ ಡಿ ಬಿಕಮ್ಸ್ ಯುವರ್ ಡಯಾಗ್ನಲ್ಸ್. ಸೊ ಲೆಟ್ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬಿ ಓ ಅಂತ ತಗೊಳ್ಳೋಣ. ಇವಾಗ ನಮ್ಮ ಹತ್ರ ಡಿ ಹತ್ರ ಒಂದು ಚಾರ್ಜ್ ಇದೆ ವಿಚ್ ಇಸ್ ಆಫ್ 5 microcoulombs. ಇವಾಗ ನಾವೇನು ಮಾಡಬೇಕು, ಈ ಡಿ ಹತ್ರ ಇರೋ ಚಾರ್ಜ್ನ ವಿ ಶುಡ್ ಮೂವ್ ಇಟ್ ಓವರ್ ಓ ಹತ್ರ ತೊಗೊಂಡೋಗ್ಬೇಕು. ಸೊ ಒಂದು ಚಾರ್ಜ್ನ ನಾವು ಡಿ ಇಂದ ಎಲ್ಲಿಗೆ ಓ ಹತ್ರ ತೊಗೊಂಡೋಗ್ಬೇಕು. ಫಾರ್ ದಟ್ ವಿ ಹ್ಯಾವ್ ಟು ಡೂ ಸಮ್ ವರ್ಕ್. ದಟ್ಸ್ ದ ಕ್ವೆಶನ್. ವಾಟ್ ಈಸ್ ದಿ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ವಾಟ್ a charge from D to the point of intersection of the diagonals anta. So obviously if you want to do some work, correct tane, we know the equation. What is electric potential? Amount of work done in moving a charge, correct. So we have to move a charge, we have to do a work. ಸೊ ಒಂದು ಚಾರ್ಜ್ನ ನಾವು ಮೂವ್ ಮಾಡಬೇಕು ಅಂದರೆ ಡೆಫಿನೆಟಾಗಿ ಏನು ಮಾಡಬೇಕು, ಕೆಲಸ ಮಾಡಬೇಕು, ಕರೆಕ್ಟ್. ಅದಕ್ಕೆ ನಾವೇನು ಮಾಡಬೇಕು, ಫಸ್ಟು ಓ ಹತ್ರ ಎಷ್ಟು ಪೊಟೆನ್ಷಿಯಲ್ ಇದೆ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ ವಿ ಒ ಅಂದರೆ ಪೊಟೆನ್ಷಿಯಲ್ ಅಟ್ ದಿ ಸೆಂಟರ್ ಆಫ್ ದಿ ಡಯಾಗ್ನಲ್ಸ್ ಅಥವಾ
ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಡಯಾಗ್ನಲ್ಸ್ ಎಷ್ಟಿದೆ ನೋಡೋಣ. ದೆನ್ ಅದೇ ಥರ ಪೊಟೆನ್ಷಿಯಲ್ ಅಟ್ ಡಿ. ಸೊ ಇವಾಗ ಫಸ್ಟ್ ವಿ ವಿಲ್ ಫೈಂಡ್ ಔಟ್ ವಾಟ್ ಈಸ್ ದಿ ಪೊಟೆನ್ಷಿಯಲ್ ಅಟ್ what is the potential at O, then we will find out what is the potential at D. ಸೊ ಪೊಟೆನ್ಷಿಯಲ್ ಗೊತ್ತಾದಾಗ ಏನಾಗುತ್ತೆ, ಇವಾಗ ನಾನು ಇಲ್ಲಿಂದ ಇಲ್ಲಿಗೆ ಚಾರ್ಜ್ನ ಮೂವ್ ಮಾಡಬೇಕು ಅಂತಂದರೆ ಐ ಹ್ಯಾವ್ ಟು ಡೂ ಸಮ್ ವರ್ಕ್ ಅಗೇನ್ಸ್ಟ್ ಮೈ ಪೊಟೆನ್ಷಿಯಲ್. ದೆನ್ ಸೊ ಫಸ್ಟ್ ಫೈಂಡ್ ಔಟ್ ದಿ ವಾಟ್ ಈಸ್ ದಿ ಪೊಟೆನ್ಷಿಯಲ್ at the intersection of the diagonals, then find out what is the potential at the D. So it's simple. So we know what is electric potential is equal to K into that particular charge by distance. ಇದು ಫಾರ್ಮುಲಾ. ಸೊ ಇವಾಗ ಇದು 2 meters, ABCD is a square of side 2 meters, 2 meters, 2 meters, ರೈಟ್. ಸೊ ಇವಾಗ ನಾನು ಫಸ್ಟು ಓ ಹತ್ರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡ್ತೀನಿ ಅಂದ್ಕೊಳ್ಳಿ. ವಾಟ್ ಐ ನೀಡ್ ಟು ಡೂ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಓ ಡ್ಯೂ ಟು ಎ. ಸೊ ಡ್ಯೂ ಟು ಎ ಅಂದರೆ ಏನಾಗುತ್ತೆ ಇವಾಗ, ಕೆ ಇಂಟು ಕ್ಯೂ ಎ ಬೈ ದ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಯಾವುದಿರುತ್ತೆ, ಸಿ ದಿಸ್ ಬಿಕಮ್ಸ್ ದಿ ಡಿಸ್ಟೆನ್ಸ್, ಕರೆಕ್ಟ್ ಅಲ್ವಾ? ದಟ್ ಈಸ್ ಯಾವುದದು, ಎ ಒ ಅಥವಾ ಓ ಎ, ರೈಟ್. ಸೊ ದಟ್ ಈಸ್ ಕೆ ಇಂಟು ಕ್ಯೂ ಎ ಬೈ ಓ ಎ ಪ್ಲಸ್ ಈ ಓ ಹತ್ರ ನಾಟ್ ಓನ್ಲಿ ಬಿಕಾಸ್ ಆಫ್ ಎ ವಿ ಹ್ಯಾವ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ವಿ ಹ್ಯಾವ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈವನ್ ಡ್ಯೂ ಟು ಬಿ ಆಲ್ಸೋ, ಕರೆಕ್ಟಾ? ಸೊ ಅಟ್ ಓ ವಿ ಹ್ಯಾವ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಈವನ್ ಡ್ಯೂ ಟು ವಾಟ್, ಬಿ. ಸೊ ವಾಟ್ ಈಸ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಓ ಡ್ಯೂ ಟು ಬಿ ಅಂದರೆ ಅಗೇನ್ ಕೆ ಇಂಟು QB by what is the distance now this time? The distance is this one now, correct? ಯಾವುದದು, OB ಪ್ಲಸ್ ಅಷ್ಟೇನಾ, ಇನ್ನೊಂದು ಚಾರ್ಜು ಇದೆ ನಮ್ಮ ಹತ್ರ, ಯಾವುದದು, ಪ್ಲಸ್ ಕೆ ಇಂಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ದ ಥರ್ಡ್ ಚಾರ್ಜ್ QC ಬೈ ವಾಟ್ ಇಸ್ ದಿ ಡಿಸ್ಟೆನ್ಸ್, OC. ಸೊ ಇವಾಗ ನಮಗೆ OA ಗೊತ್ತಿಲ್ಲ, OB ಗೊತ್ತಿಲ್ಲ, OCನೂ ಗೊತ್ತಿಲ್ಲ. ಸೊ ವಿ ನೀಡ್ ಟು ಫೈಂಡ್ ಔಟ್ ವಾಟ್ ಈಸ್ OA, ವಾಟ್ ಈಸ್ OB, ವಾಟ್ ಈಸ್ OC. ಸೊ ಅದಕ್ಕೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ. ಇನ್ ಟ್ರಯಾಂಗಲ್ ADC ಅಪ್ಲೈ ಪೈಥಾಗರಸ್ ಥಿಯರಮ್, AC ಸ್ಕ್ವೇರ್ ಇಸ್ ಈಕ್ವಲ್ ಟು AD ಸ್ಕ್ವೇರ್ ಪ್ಲಸ್ DC ಸ್ಕ್ವೇರ್. ಸೊ ವಾಟ್ ಈಸ್ AD ಸ್ಕ್ವೇರ್ ನಾವು, 2 ಸ್ಕ್ವೇರ್ ಬಿಕಾಸ್ ದಿಸ್ ಇಸ್ ಆಫ್ 2 when this is 2. ಸೊ ಪ್ಲಸ್ 2 ಸ್ಕ್ವೇರ್, 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ ಎಷ್ಟಾಯಿತು, 8 AC ಸ್ಕ್ವೇರ್. ಸೊ AC is equal to root 8 or you can write it as what, 2 root 2 meters. ಅಂದರೆ ಈ ಸ್ಕ್ವೇರ್ ಇದೆ, ಈ ಸ್ಕ್ವೇರಲ್ಲಿ ಈ ಕಂಪ್ಲೀಟ್ ಡಯಾಗ್ನಲ್ ಲೆಂತ್ ಎಷ್ಟಿದೆ, 2 root 2 ಇದೆ, ರೈಟ್. ಸೊ ಕಂಪ್ಲೀಟ್ ಲೆಂತ್ ಎಷ್ಟಿದೆ, 2 root 2 ಇದೆ. ಬಟ್ ನಂಗೆ ಕಂಪ್ಲೀಟ್ ಬೇಡ, ಅದರಲ್ಲಿ ಅರ್ಧ ಬೇಕು, ಕರೆಕ್ಟ್ ತಾನೆ? ಸೊ ಐ ನೀಡ್ ಓನ್ಲಿ OA ಆರ್ OC. ಸಿನ್ಸ್ ದ ಕಂಪ್ಲೀಟ್ ಲೆಂತ್ ಇಸ್ ವಾಟ್, 2 root 2. Divide this into 2 equal parts, you'll get root 2 root 2. So this becomes root 2, this becomes root 2, or simply you can write it as 1 root 2 1 root 2, 1 root 2 plus 1 root 2, you'll get 2 root 2. Anyways, so ಇವಾಗ ಇಲ್ಲಿ k ಕಾನ್ಸ್ಟೆಂಟ್ ಇದೆ, ಆಚೆ ತಗೋಬೋದಾ? What is QA now? QA is 5 nanocoulombs, 10 nanocoulombs minus 5 nanocoulombs. So 5 into 10 to the power of minus 9 by OA. What is OA now? Root 2 plus 10 into 10 to the power of minus 9 divided by again root 2 because OB. Then minus 5 into 10 to the power of minus 9 OC again root 2. Again observe ಮಾಡಿ ಕೇರ್ಫುಲ್ ಆಗಿ. K ಅಂದ್ರೆ ಏನು, 1 over 4 pi epsilon naught. So K is nothing but 1 over 4 pi epsilon naught. What is the value of 1 over 4 pi epsilon naught? 9 into 10 to the power of 9. One thing into, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲೂ 10 power 9 ಇದೆ, ಮೀನ್ 10 power minus 9 ಇದೆ, ಮೂರಲ್ಲೂ 10 power minus 9 ಇದೆಯಾ, 10 power minus 9, 10 power minus 9, 10 power minus 9. So I can take what now, common. So take out 10 power minus 9 as what now, common. So 10 power minus 9 common ತಗೊಂಡ್ರೆ what is left inside now, 5. Again observe carefully, root 2 root 2 root 2 ಇದೆ, so take root 2 outside now, root 2, 5 plus 10 minus 5 ಇಷ್ಟೇ ಒಳಗಡೆ ಉಳ್ಕೊಂಡಿರೋದು, ಕರೆಕ್ಟಾ? ಸೊ minus 5 plus 5 ಕ್ಯಾನ್ಸಲ್ ಆಗುತ್ತೆ, ಯು ಆರ್ ಲೆಫ್ಟ್ ವಿತ್ 10. ಇಲ್ಲಿ 10 power 9 10 power minus 9 ಕ್ಯಾನ್ಸಲ್ ಆಗುತ್ತೆ, ಯು ಆರ್ ಲೆಫ್ಟ್ ವಿತ್ 9 divided by 9 into 10
So 90 divided by root 2. So 90 divided by 1.7. Correct ತಾನೆ? root 2 value ಎಷ್ಟು? 1.4. Okay. 90 divided by 1.4. We'll get 64.28 volts. ಯಾವುದು? The electric potential at where now? Intersection of the diagonals. So simple, ಒಂದೇ formula, that is electric potential is equal to V K into Q by R. We found out the electric potential at O. Similarly, ಇವಾಗ ನಾವು ಚಾರ್ಜ್ನ ಎಲ್ಲಿಂದ ಎಲ್ಲಿಗೆ ಮೂವ್ ಮಾಡಬೇಕು? From point D to point O. We found out what is the electric potential at O. Now we will try to find out what is the electric potential at D. So what is electric potential at D now? Vd is equal to, again, K into electric potential due to A. ಸೊ ಇವಾಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಈಗ ಡಿ ಇಲ್ಲಿದೆ, ದಿಸ್ ಇಸ್ ದಿ ಡಿಸ್ಟೆನ್ಸ್, ರೈಟ್? ಇದು ಡಿಸ್ಟೆನ್ಸ್ ಆಗುತ್ತೆ. ಎಷ್ಟಿದೆ ಅದು? ಎ ಡಿ ಪ್ಲಸ್ ಕೆ ಇಂಟು ಅಗೇನ್ ಕ್ಯೂ ಬಿ ಬೈ ವಾಟ್ ಇಸ್ ದಿ ಡಿಸ್ಟೆನ್ಸ್ ನಾ? ದಿಸ್ ಎಂಟೈರ್ ಥಿಂಗ್ ಬಿ ಇಲ್ಲಿದೆ. ಸೊ ದಿಸ್ ಎಂಟೈರ್ ಥಿಂಗ್ ಬಿಕಮ್ಸ್ ದಿ ಡಿಸ್ಟೆನ್ಸ್. ಬಿಗೂ ಡಿಗೂ ಡಿಸ್ಟೆನ್ಸ್, ದಟ್ ಈಸ್ ಬಿ ಡಿ ಪ್ಲಸ್ ಕೆ ಇಂಟು ಕ್ಯೂ ಸಿ by distance, ಯಾವುದು? this one, that is DC, right? ಸೊ ಇವಾಗ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕೆ ಕಾಮನ್ ತಗೋಬೋದಾ? ಈವನ್ ಇಂಟು 10⁻⁻9 ಆಲ್ರೆಡಿ ಮೇಲ್ಗಡೆ ಮಾಡಿದ್ವಿ, ಕಾಮನ್ ಬಂದ್ಬಿಡುತ್ತೆ. ಸೊ ಇಲ್ಲ, ಒಂದು ಸ್ಟೆಪ್ ಎಕ್ಸ್ಟ್ರಾನೇ ತೊಗೊಂಡು ಮಾಡಿ ತೋರಿಸ್ತೀನಿ ನೋಡಿ. ಸೊ ಈಗ ಕೆ ಕಾಮನ್ ತಗೊಳ್ಳಿ. ಕ್ಯೂ ಎ ಎಷ್ಟಿದೆ? 5 × 10⁻⁻9 divided by AD is 2 meters plus K ಅಂದರೆ K is common. QB ಎಷ್ಟಿದೆ ಈಗ? 10 × 10⁻⁻9 divided by BD. What is BD? 2√2. So if you wish, you can check here. We have found out AC is equal to BD. So AC and BD are equal. So that is 2√2 plus, minus ಅದು ಚಾರ್ಜು. ಸೊ minus 5 × 10⁻⁻9 divided by 2. ಸೊ ಇಲ್ಲೇ ನೋಡಿ, 5 × 10⁻⁻9 minus 5 × 10⁻⁻9 divided by 2 ಎರಡು ಕ್ಯಾನ್ಸಲ್ ಆಗುತ್ತೆ. ಯು ಆರ್ ಲೆಫ್ಟ್ ವಿತ್ ಕೆ. ಕೆ ವ್ಯಾಲ್ಯೂ ಎಷ್ಟು? 9 × 10⁻9 ಇಂಟು, ಇನ್ನು ಒಳಗಡೆ ಮಿಕ್ಕಿರೋದು ಎಷ್ಟೀಗ? 10 × 10⁻⁻9 divided by 2√2. 10⁻⁻9, 10⁻9 get cancel. 2 1s are 2 5s are 9 5s are 45. 45 divided by √2. So 45 divided by √2 will get 32.14. So the potential at D is how much? 32.14 volts. ಆಯ್ತಾ? Done. So ಇವಾಗ we need to find out what is the amount of work done to move a charge. So what is the relation between work done and electric potential? V is equal to W by Q. So what is work done then? V into Q. ಕರೆಕ್ಟಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ. ಸೊ ವಿ ಅಂತಂದರೆ ಏನಿಲ್ಲ, ಇವೆರಡರದ್ದು ಪೊಟೆನ್ಷಿಯಲ್ ಡಿಫರೆನ್ಸು ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ದಟ್ ಈಸ್ ವಿ ಒ ಮೈನಸ್ ವಿ ಡಿ ಇಂಟು ಕ್ಯೂ. ಸೊ ವಿ ಒ ಎಷ್ಟು ಬಂತು ನಿಮಗೆ? 64.28 ಮೈನಸ್ 32.14 ಇಂಟು ದ ಚಾರ್ಜ್, ದಟ್ ಈಸ್ 5 microcoulombs. ಸೊ ಕ್ವಶನ್ ಕರೆಕ್ಟಾಗಿ ಓದಿ ಗೊತ್ತಾಗುತ್ತೆ. ವಿ ನೀಡ್ ಟು ಮೂವ್ ಅ ಚಾರ್ಜ್ ಆಫ್ 5 microcoulombs. ಸೊ 5 microcoulombs ಅಂದರೆ, ಸೊ ಕ್ಯಾಲ್ಕುಲೇಟರ್ ತೊಗೊಳ್ಳಿ, ಸಬ್ಸ್ಟಿಟ್ಯೂಟ್, ಸಿಂಪ್ಲಿಫೈ ಮಾಡಿ, ವಿಲ್ ಗೆಟ್ ಯೋರ್ ಆನ್ಸರ್. ಸೊ 64.28 ಮೈನಸ್ 32.14, so into 5, you'll get 160.6. So 160.6 into 10⁻⁻6 joules. So this amount of work we have to do. See, problem simple ಇದು ಆಯಿತಾ. ಸೊ ಸಿಂಪಲ್ ಆಗಿ ಒಂದು ಸ್ಕ್ವೇರ್ ಫಾರ್ಮಲ್ಲಿ ಚಾರ್ಜಸ್ನ ಅರೇಂಜ್ ಮಾಡಿದ್ದಾರೆ. ಫಸ್ಟ್ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ
ಫೈಂಡ್ ಔಟ್ ದಿ ಲೆಂತ್ಸ್ ಆಫ್ ದಿ ಡಯಾಗ್ನಲ್, ಅದನ್ನು ಈಕ್ವಲ್ ಆಗಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಸೊ ನನಗೆ 2√2 ಬಂದಿರೋದ್ರಿಂದ 1√2 1√2. ಆಮೇಲೆ ಫೈಂಡ್ ಔಟ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ O. ಸೊ ಈ ಸ್ಕ್ವೇರ್ ಅಲ್ಲಿ ಫೈಂಡ್ ಔಟ್ ದಿ electric potential at O, then ಓಕೆ ಪಾಪ ಎಲ್ಲ ಕ್ವಾರಂಟೈನಲ್ಲಿ ಇರಬೇಕು ಅನ್ಸುತ್ತೆ, ಟೈಮ್ ಪಾಸ್ ಆಗದೆ ನಮ್ಮ ಕ್ಲಾಸ್ ಅಟೆಂಡ್ ಆಗ್ತಾನೆ. ಸೊ ಇವಾಗ ಫಸ್ಟ್ ಏನು ಮಾಡ್ತೀರಾ, ಫೈಂಡ್ ಔಟ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ O, ದೆನ್ ಫೈಂಡ್ ಔಟ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ D, ದೆನ್ ಏನು ಮಾಡ್ತೀರಾ, ಯೂಸ್ ದಿಸ್ ಫಾರ್ಮುಲಾ ಫೈನಲ್ ಆಗಿ W is equal to what, V into Q. Then you will be knowing what is the electric potential. That is nothing but the difference between these two, VO minus VD. ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಫಸ್ಟ್ ಬರೀರಿ, ಕಡಿಮೆ ಇರೋದನ್ನ ಸೆಕೆಂಡ್ ಬರೀತೀರಾ. These type of questions are very famous from this particular chapter, ಬಿಟ್ರೆ whatever we discussed yesterday. ಸೊ ಇನ್ನೆರಡು ಪ್ರಾಬ್ಲಮ್ಸ್ ಇದೆ ಅನ್ಸುತ್ತೆ, ಅಷ್ಟು ಮಾಡಿದ್ರೆ ವಿಲ್ ಗೆಟ್ ಸಮ್ ಐಡಿಯಾ. ಓಕೆ ಫೈನ್ ಅಂತ. ಸೊ ಅಗೇನ್ June 2016. So look at the question. So June 2016 ಅಲ್ಲೂ the concept is same again. The question is based on what ಏನಂತ ಹೇಳ್ತೀವಿ, ಸ್ಕ್ವೇರ್ನ ಬೇಸ್ ಮಾಡಿಕೊಂಡೇ ಕೇಳಿದ್ದಾರೆ. ಬಟ್ ಸ್ಲೈಟ್ಲಿ ಡಿಫ್ರೆಂಟ್ ಕ್ವೆಶನ್, ಬಟ್ ನಾಟ್ ಅಟ್ ಆಲ್ ಡಿಫಿಕಲ್ಟ್ ಕ್ವೆಶನ್. ಅದು ನೋಡಿ ಸಪ್ಲಿಮೆಂಟ್ರಿ ಅವ್ರಿಗೆ ಕೇಳಿದ್ದಾರೆ ಪಾಪ. ಏನು ಅಂದರೆ ಕ್ವೆಶನ್ನು, ಚಾರ್ಜಸ್ ಆಫ್ 2 microcoulombs, 4 microcoulombs and 6 microcoulombs are placed at the 3 corners A, B and C respectively of a square ABCD. So first take a square. ಸೊ ಒಂದು ಸ್ಕ್ವೇರ್ ತಗೋತೀರಾ ಅಂದ್ಕೊಳ್ಳಿ, ನೇಮ್ ಇಟ್. ಸೊ ABCD. ದೆನ್ ಫೈಂಡ್ ದಿ ವಾಟ್ ಚಾರ್ಜ್. ನೋಡಿ ಇಲ್ಲಿ ಕ್ವೆಶನ್ ಏನಿದೆ, ಫೈಂಡ್ ವಾಟ್ ಚಾರ್ಜ್ ಮಸ್ಟ್ ಬಿ ಪ್ಲೇಸ್ಡ್ ಅಟ್ ದಿ 4th ಕಾರ್ನರ್. ಸೊ ಈ 4th ಕಾರ್ನರ್ ಹತ್ರ ನೀವು ಏನು ಚಾರ್ಜ್ ಇಡ್ತೀರಾ, ಸರಿನಾ? ಸೊ ಫೈಂಡ್ ದಿ ಚಾರ್ಜ್ ಅಟ್ ದಿ 4th ಕಾರ್ನರ್ ಸೊ ದಟ್ ದ ಟೋಟಲ್ ಪೊಟೆನ್ಷಿಯಲ್ ಅಟ್ ದಿ ಸೆಂಟರ್ ಆಫ್ ದಿ ಸ್ಕ್ವೇರ್ ಈಸ್ 0. So that the total potential at the center of the square is 0. So these keywords are important here. Done. So ಇದು ಇನ್ನೂ ಸಿಂಪಲ್ ಪ್ರಾಬ್ಲಮ್ ಕಂಪೇರ್ ಟು ಪ್ರೀವಿಯಸ್ ಒನ್, ಬಿಕಾಸ್ ಪ್ರೀವಿಯಸ್ ಒನ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎರಡೆರಡು ಪಾಯಿಂಟಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿತ್ತು, ಬಟ್ ಇದರಲ್ಲಿ ಒಂದೇ ಪಾಯಿಂಟಲ್ಲಿ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಸೊ ದಿಸ್ ಇಸ್ O. ಅವ್ರು ಏನು ಹೇಳ್ತಿದ್ದಾರೆ ನಿಮಗೆ, ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಸೆಂಟರ್ ಈಸ್ 0. ದಿಸ್ ಇಸ್ ದಿ ಕ್ಲೂ. Done. So ಇವಾಗ as usual, what is the electric potential at center? Formula, we know that electric potential is given by K into Q by R. So ಇವಾಗ what is VO is equal to K into QA by R, means distance OA, plus there is electric potential due to A, electric potential due to B, even electric potential due to C, QB by OB plus K into QC by OC plus we need to find out the unknown charge, right? So unknown charge ಇದೆ ಅಂತ ಅನ್ಕೊಳ್ಳೋಣ, K into QD by OD. Done. So ಇವಾಗ one thing is common here, ಏನು ಹೇಳಿ, OA will be equal to OB will be equal to OC will be equal to OD will be equal to what? We'll find out that one. Done. So ಇವಾಗ in triangle so ADC, apply Pythagoras theorem. AC square is equal to AD square plus CD square. ಅವ್ರು ಏನು ಹೇಳ್ತಿದ್ದಾರೆ, ವಾಟ್ ಈಸ್ ದಿ ಸೈಜ್ ಆಫ್ ಎ ಸ್ಕ್ವೇರ್ ಆಫ್ ಸೈಡ್ X meters. ಸೊ ಗಾಬರಿ ಪಡಬೇಡಿ, ಎಕ್ಸ್ ಎರಡು ಅನ್ನೋನ್ಸ್ ಕೊಟ್ಟಿದ್ದಾರೆ. ಒನ್ ಈಸ್
ಸೈಡ್ ವಿ ಡೋಂಟ್ ನೋ, ದಟ್ ಈಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅಗೇನ್ ಚಾರ್ಜ್ ಕೂಡ ಫೈಂಡ್ ಔಟ್ ಮಾಡಬೇಕು ಅಂತ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಡನ್. ಸೊ ಇವಾಗ ನೋಡಿ, ವಾಟ್ ಈಸ್ ಎ ಡಿ ಸ್ಕ್ವೇರ್ ನಾವು? ಎಕ್ಸ್ ಸ್ಕ್ವೇರ್, ಅಗೇನ್ ಸಿ ಡಿ ಈಸ್ ಎಕ್ಸ್ ಸ್ಕ್ವೇರ್, ವಿಲ್ ಗೆಟ್ 2x ಸ್ಕ್ವೇರ್. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಸೊ ಸ್ಕ್ವೇರ್ ಆ ಕಡೆ ಕಳಿಸ್ಕೊಂಡ್ರೆ ಎ ಸಿ ಇಸ್ ಈಕ್ವಲ್ ಟು whole root x square, square root get cancel, x comes out, you'll get x root 2. So x root 2 ಅಂದರೆ ಏನಾಯಿತು? AC is equal to x root 2. ಸರಿನಾ? ಅಂದರೆ this if this is your square, this entire length is x root 2. But we don't want entire length, we need what? Half of it. Half of it ಎಷ್ಟಾಗುತ್ತೆ? ಸೊ ಇವಾಗ what will be OA equal to now? x root 2 divided by 2. Correct ಅಲ್ವಾ? Because OA will be half of what? Full length. Half andre no divided by 2. Correct ತಾನೆ? So confuse ಆಗಬೇಡಿ. This is your square. Full length ಗೊತ್ತಾಯಿತು. ಎಷ್ಟದು? x root 2. I need only half. Half ನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಡಿವೈಡೆಡ್ ಬೈ 2. ದಟ್ಸ್ ವಾಟ್ ಐ ಡನ್. ಸೊ ಇವಾಗ ನೀವಿಲ್ಲಿ ಸ್ವಲ್ಪ ಏನಂತ ಹೇಳ್ತೀವಿ, ಸ್ಮಾರ್ಟಾಗಿ ಯೋಚನೆ ಮಾಡಿ. ಕೆ ಈಸ್ ಕಾಮನ್, ಟೇಕ್ ಇಟ್ ಔಟ್ ಸೈಡ್. ಅದೇ ಥರ ಓ ಎ ಈಸ್ ಆಲ್ಸೋ ಕಾಮನ್, ಟೇಕ್ ಇಟ್ ಔಟ್ ಸೈಡ್. Right? So K is common, OA is common. So what is remaining now inside? QA. What is QA? 2, 4, 6. Andre 2 into 10 to the power of minus 6 plus 4 into 10 to the power of minus 6 plus 6 into 10 to the power of minus 6 plus QD we don't know. Let it be. Correct? ದೆನ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ ವ್ಯಾಲ್ಯೂಸ್ನ. ಈಗ ಕೆ ಅಂದರೆ ಏನು? 9 ಇಂಟು 10 to the power of 9 ಡಿವೈಡೆಡ್ ಬೈ ಓ ಎ. ವಾಟ್ ಈಸ್ ಓ ಎ? ಎಕ್ಸ್ ರೂಟ್ 2 ಡಿವೈಡೆಡ್ ಬೈ 2. ದೆನ್ ಇಲ್ಲಿ ನೋಡಿ, ಈ ಕಂಪೇರ್ ದೀಸ್ ಟು, ಸರಿ ದೀಸ್ 3, ಇವು ಮೂರನ್ನು ಆ್ಯಡ್ ಮಾಡ್ಬೋದಾ? ಬೈ ಟೇಕಿಂಗ್ 10 power minus 6 as common. So 2 plus 4, 6, 6 plus 6 is 12. So 12 into 10 to the power of minus 6 plus QD. Let it be. So ಈ 2 ಮೇಲೆ ಹೋಗುತ್ತೆ. ಅವಾಗ ಏನಾಗುತ್ತೆ? You'll get 9 2s are 18. 18 into 10 to the power of 9 divided by x root 2. This thing remains same again. 12 into 10 to the power of minus 6 plus QD should be equal to 0. ಏನಕ್ಕೆ 0? Because they have mentioned in the question the electric potential at the center is 0. ಕರೆಕ್ಟ್ ಅಲ್ವಾ? ಸೊ ಇವಾಗ ಏನು ಮಾಡ್ತೀರಾ? ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ಬಿಕಮ್ 0. ಸೊ 0 is equal to 18 into 12. ಟರ್ಮ್ ಬೈ ಟರ್ಮ್ ಮಲ್ಟಿಪ್ಲೈ ಮಾಡಿ. ಸೊ 18 into 12 is 216. ಸೊ 216 into 10 to the power of 9 into 10 to the power of minus 6 plus again 18 into QD. 18 into QD into 10 to the power of 9. ಆಯಿತಾ? ಸೊ ಇವಾಗ ಏನು ಮಾಡ್ತೀರಾ? ಇದನ್ನು ಈ ಕಡೆ ಕಳಿಸ್ಕೊಂಬಿಡಿ. ಆವಾಗ ಅದೇನಾಗುತ್ತೆ? ಮೈನಸ್ 216 ಇಂಟು 10 to the power of 9 ಇಂಟು 10 to the power of minus 6 is equal to 18 into 10 to the power of 9 into QD. So 10 to the power of 9, 10 to the power of 9 get cancelled. So 216 divided by 18, you'll get 12. So minus 12 into 10 to the power of minus 6 coulombs is equal to QD. This is the fourth charge. So again this problem is simple because ಒಂದೇ ಫಾರ್ಮುಲಾ, that is electric potential. and ನೆನ್ಪಿಟ್ಕೊಂಡಿರಿ, 100% ಒಂದು ಕ್ವೆಶನ್ ಕೇಳ್ತಾರೆ ಥರ್ಡ್ ಚಾಪ್ಟರಿಂದ ನ್ಯೂಮೆರಿಕಲ್ಸಲ್ಲಿ. ಸೆಕೆಂಡ್ ಚಾಪ್ಟರಿಂದ 100% ಒಂದು ನ್ಯೂಮೆರಿಕಲ್ ಕೇಳ್ತಾರೆ. ಥರ್ಡ್ ಚಾಪ್ಟರಿಂದ ಒಂದು ನ್ಯೂಮೆರಿಕಲ್ ಕೇಳ್ತಾರೆ. ಇನ್ನು ಆಲ್ಟರ್ನೇಟಿಂಗ್ ಕರೆಂಟು ಮತ್ತು ಅದೇ ವೇವ್ ಆಪ್ಟಿಕ್ಸು, ದೆನ್ ವಿ ಹ್ಯಾವ್ ಸೀನ್ ಆಟಮ್ಸ್ ನೋಡ್ಕೊಂಡೋಗಿ ಒಂದು 4 ಕ್ವೆಶನ್ ಪ್ರಿಪೇರ್ ಆಗ್ಬೋದು. ಸೊ ಎಲ್ಲ ಕ್ವೆಶನ್ಸಿಂದ ನ್ಯೂಮರಿಕಲ್ಸ್ ಪ್ರಿಪೇರ್ ಆಗೋದಕ್ಕಿಂತ ಪ್ರಿಪೇರ್ ವಿತ್ ಸೆಕೆಂಡ್ ಚಾಪ್ಟರ್, ಪ್ರಿಪೇರ್ ವಿತ್ ಥರ್ಡ್ ಚಾಪ್ಟರ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅನ್ಸುತ್ತೆ ಯೂಟ್ಯೂಬಲ್ಲಿ. ಒಂದ್ಸಲ ಇನ್ನೂ ಡೌಟ್ಸ್ ಇದ್ರೆ ನೋಡ್ಕೊಳ್ಳಿ ಅದರಲ್ಲಿ. ದೆನ್ ಪ್ರಿಪೇರ್ ವಿತ್ ವಾಟ್ ಸಮ್ ಅದರ್ ಲೈಕ್ ಆಲ್ಟರ್ನೇಟಿಂಗ್ ಕರೆಂಟು ಮತ್ತು ಸಿಂಪಲ್ ಆಗಿರೋದು ವೇವ್ ಆಪ್ಟಿಕ್ಸ್, ಅದರಲ್ಲಿ ಡಿರೈವೇಷನ್ ಅಥವಾ ನ್ಯೂಮರಿಕಲ್ 100% ಕೇಳ್ತಾರೆ. Done. So hope you understood this question. So compared to the similar type of question which we have solved earlier,
ಇಲ್ಲಿ ನೋಡಿ, we need to find out electric potential at D and O. But look at this question. This is much simple because we need to find out electric potential at only O, right? ಏನಾದ್ರೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ನ ಕರೆಕ್ಟಾಗಿ ಬರೆದ್ರೆ ಎಲ್ಲಾನು ಕರೆಕ್ಟಾಗಿ ಬರುತ್ತೆ. ಸೊ 7th ಕ್ವೆಶನ್ ಮಾಡಿದ್ದೀವಿ. ದೆನ್ okay, look at the 9th question which was asked in 2019 June. Again, this question is based on what? Same concept. ABCD is a square, and what is the work done in transferring a charge of 12 microcoulombs? Andre, we need to find out what? ಏನಂತ ಹೇಳ್ತೀವಿ ನಿಮಿಷ. Yeah, we need to find out electric potential at O and also electric potential at where? Yeah, ಈ ಆಪ್ಷನ್ಸ್ ಎಲ್ಲ ಇದೆಯಾ ಇದರಲ್ಲಿ? ಡನ್. ಸೊ ನಾವು ಲೆಟ್ ಇಟ್ ಬಿ ನೇಮ್ ದಿಸ್ ಒನ್ ABCD is a square ಅನ್ಕೊಳ್ಳಿ. So okay, so let ABCD be a square. Now we need to transfer a charge from D to O. So let us complete this by drawing what? Diagonals. Let us name this as what? O. Then so we need to find out what is the electric potential at O. Then we need to find out what is the electric potential at D. Then we know electric potential is given by K into Q by R. This is general formula, right? So since we are familiar with solving two problems with this, first ಏನು ಮಾಡ್ಬಿಡೋಣ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋಣ. ಸೊ ಇನ್ ಟ್ರಯಾಂಗಲ್ ADC, apply Pythagoras theorem. AC square is equal to AD square plus CD square. So it is of side 1 meter. So this is 1 plus 1. 1 square andru 1 ಆಗುತ್ತೆ. So AC is equal to root 2 meters. When AC is root 2 meters, what will be OA then? Root 2 by 2 meters, because we need to divide this into two equal parts. This we have seen just before. So previous problem alle ಹೇಳ್ಕೊಟ್ಟೆ. So ಈಗ total length ಎಷ್ಟಿದೆ? If this is your square and which is of total is how much? Root 2. When you divide this into two equal parts, you'll get root 2 by 2, again root 2 by 2. Done. So let's find out now. What is VO is equal to now? K into QA by OA plus K into QB by OB plus K into QC by OC. So now K is common, take it outside. OA is common because everything will be equal to one and the same. That is OA is equal to OB is equal to OC. What is QA now? 3 into 10 to the power of minus 9. QB is minus 5 into 10 to the power of minus 9 plus 3 into 10 to the power of minus 9. So simplify ಮಾಡಿದ್ರೆ this is 9 into 10 to the power of 9 into 10 to the power of 9 divided by what is OA? root 2 by 2. Then ಇದೆಲ್ಲ ಆ್ಯಡ್ ಮಾಡ್ಬೋದು ಒಳಗಡೆನೆ. 3 plus 3 6, 6 minus 1 1. So that is 1 into 10 to the power of minus 9. So plus 9 minus 9 get cancel. ಇದು ಮೇಲ್ ಬರುತ್ತೆ. So VO is equal to, if this comes to the numerator, then 9 2s are 18. So 18 divided by root 2. So 18 divided by root 2 ಎಷ್ಟಾಗುತ್ತೆ? 12.85 volts. So unit is important, don't forget. ಆಯ್ತಾ? So we have found out the electric potential at where? We have found out electric potential at VO.
Then what is VD then? So find out VD now. So VD is equal to, direct ಆಗಿ ಬರೀಲಾ, so in the sense K is common, ಆಚೆ ತಗೋಬಹುದು. What is QA now? 3 into 10 to the power of minus 9 divided by distance is important here. ಇಲ್ಲಿ D ಹತ್ರ ಇದ್ದೀರಲ್ಲ, the distance is this one now. ಯಾವುದು? AD. So AD is how much? 1 minus 5 into 10 to the power of minus 9 divided by this distance. ಇದೆಷ್ಟಿದೆ diagonal length? Diagonal length is root 2. Correct? So you'll get root 2 plus 3 into 10 to the power of minus 9 divided by 1. Correct? So you will get now 9 into 10 to the power of 9. ಇದನ್ನು ಆ್ಯಡ್ ಮಾಡಿ 3 plus 3 6 ಆಗುತ್ತೆ. 6 into 10 to the power of minus 9 minus 5 divided by root 2. So 5 divided by root 2 will be 3.57. 3.57 into 10 to the power of minus 9. So 6 minus 3.5. You'll get 2.42. So 9 into 10 to the power of 9. ಇವೆರಡು ಸಿಂಪ್ಲಿಫೈ ಮಾಡಿದ್ರೆ 2.42 into 10 to the power of minus 9. 10 to the power of 9, 10 to the power of minus 9 get cancelled. So 2.42 into 9, you'll get 21.85. So the electric potential at D is 21.85 volts. Then, so ಇವಾಗ we found out the electric potential at O, we found out the electric potential at D. ಇವಾಗ ನಾವೇನು ಮಾಡಬೇಕು, ಈ D ಇಂದ we need to move a charge from this point D to where? Center O. So for that, how much work we have to do? So that is, we know that electric potential is nothing but amount of work done in moving a charge. Therefore, work done will be equal to, ಏನು ಸಿಗುತ್ತೆ? Work done will be equal to V into Q. So V into Q ಅಂದರೆ potential difference ತಗೊಳ್ಳಿ. That is VD minus VO. VD minus VO into, like, what is the magnitude of the charge you are moving? 12 microcoulombs. So into 10 to the power of, into 12 into 10 to the power of minus 6. So VD minus VO. VD minus VO ಅಂದರೆ 21.85 minus 12.85. You'll get more or less 9. So 9 into 12 into 10 to the power of minus 6. Then you'll get 108. 108 into 10 to the power of minus 6 joules. This is the amount of work done. So these are all the problems based on second chapter, electric potential and capacitance. ಸರಿನಾ? ಇನ್ನು ನಿಮಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದ್ರೆ, 2 ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಪ್ಯಾರಲಲ್, ನೀವೇ ನೋಡ್ಬೋದು ಇಲ್ಲಿ ಅನಾಲಿಸಿಸ್ ಮಾಡಿದಾಗ, means question paper na, they are interested in asking, one is this type of problem, that is problems based on a square. The other type of problem they are very much interested in asking, finding idu capacitance of a parallel plate capacitor. ಇದು ಇನ್ನೂ ಸಿಂಪಲ್ ಆಯ್ತಾ. ನಾನಾದರೂ ಇಷ್ಟು ಮಾಡಿದ್ದೀನಿ, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ವಿದಿನ್ 2 to 3 ಲೈನಲ್ಲಿ ಈ ಆನ್ಸರ್ ಇಡ್ತೀರಾ. ಇದೊಂದು ಫಾರ್ಮುಲಾ ಇನ್ನು ಬಿಟ್ಟರೆ ಲೈಕ್ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. Altogether there are 3 varieties of problems from this particular chapter, and these are the problems which board people are asking since from 2014. ಸೊ ನೋಡ್ಬೋದು ಈ ಥರ. ಸೊ ಆಲ್ಟುಗೆದರ್ ಎಷ್ಟು ಫಾರ್ಮುಲಾಸ್ ನಾವು ಯೂಸ್ ಮಾಡಿದ್ದೀವಿ ಈ ಚಾಪ್ಟರಲ್ಲಿ ಅಂತಂದರೆ, ಸೊ ವಿ ನೋ ದಟ್ ಒಂದು ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಸ್ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ವಾಟ್? ಡಿ. ಇದೊಂದು ಯೂಸ್ ಮಾಡಿದ್ವಿ. Then energy stored in a capacitor is half CV square. So we have used this one. Then
we have used one more formula. Electric potential is equal to K into Q by R. Maximum series combination of capacitors is C1 C2 by C1 plus C2. Then parallel combination of capacitors. What is parallel combination of capacitors andre C1 plus C2. ಇಷ್ಟೇ ಫಾರ್ಮುಲಾಸು ಈ ಫಾರ್ಮುಲಾಸ್ನ ನೆನ್ಪಿಟ್ಕೊಳ್ಳಿ ಸಾಕು. So I'm going to wind up the class now, and that's